ಅದನ್ನು ನಾವು ಅನುಭವ ತೊಗೊಂಡು ಹೋಗ್ಕೋಬೇಕಾಗಿದೆ. ಏನಕ್ಕಿನಾರ ನೆನಪು ಮಾಡ್ಕೋತ ಕೂತ್ರಿ ಏನಕ್ಕಿನಾರ ಇರ್ತೈತಿ. ಹೌದಿಲ್ಲ? ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ ಅಂತ. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಈ ತಪ್ಪು ತಿಳುವಳಿಕೆ ಒಳಗೆ ಅದೇವು ನಾವು. ಅಂದಲೇ ದುಃಖ ನಮ್ಗೆ ಹೋಗ್ಬಾರ್ದು. ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ಸುಖದ ತಿಳುವಳಿಕೆ ಅಂದ್ರೆ ಸರಿಯಾದ ತಿಳುವಳಿಕೆ, ನಾವು ಅದನ್ನ ಮಾಡ್ಕೋಬೇಕಾಗಿತ್ತು. ಸುಖ ಅಂತ ಏನಾರ ನೆನಪು ಮಾಡ್ಕೋತ ಕೂತ್ರೆ ಅದು ಸರಿಯಾದ ತಿಳುವಳಿಕೆ ಹೌದು. ನಾವು ಯಾವಾಗ ನಿನಗೆ ಅನುಭವ ಬರ್ತೈತಿ ನೋಡ್ಕೊ. ಮೊಟ್ಟ ಮೊದಲಿಗೆ ಅದು ಅನುಭವ ಬಂದಾಗ ಇವೆಲ್ಲ ನಾಮರೂಪಗಳಿದ್ದವು. ನಾವು ಯಾವ್ದ್ರ ಮುಖಾಂತರ ಅದನ್ನ ಹೊಂದಿ ಹೇಳು. ಮೊಟ್ಟ ಮೊದಲಿಗೆ ಆನಂದದ ಅನುಭವ ಎಲ್ಲರಿಗೂ ಯಾವ್ದ್ರ ಮುಖಾಂತರ ನಿನಗೆ ಗೊತ್ತಾಗಿತ್ತು ಅದು? ಅಲ್ಲಿ ಯಾವ ನಾಮ ಯಾವ ರೂಪ ಇತ್ತು? ಈಗ ಯಾಕೆ ಬಗ್ಗೆ ನಡಬರ್ಕ? ಯಾವಗಳ ಯಾವ ವಸ್ತುಗಳ ಸಂಬಂಧ ಇಲ್ಲಲ್ಲಿ ಅದನ್ನ ಅನುಭವ ಮಾಡಿ ನೀನು ನಿನ್ನಲ್ಲಿ. ಮೊದಲಿಗೆ ನಾನು ಅಂತ ನಿನಗೆ ಆನಂದಮಯವಾದಿರುವಿಗೆ ನಾನು ಅಂತ ಅನ್ಕೊಂಡೆ. ಆ ಸ್ಥಿತಿಯನ್ನು ನೆನಪಿಗೆ ತಗೋಬೇಕಾಗಿದೆ. ಮೊದಲಿನ ಪ್ರಥಮಾನುಭೂತಿಯ ನೆನಪು ಯಾವಾಗ ಆಕೈತಿ ಅವ ಅದ್ರ ಲಾಭ ತಗೋತಾನ. ಅದನ್ನು ನಾವು ಅದ್ರ ಕಡೆ ಲಕ್ ಕೊಡ್ಬೇಕಾಗೈತಿ. ಮೊದಲಿನ ಆನಂದದ ಸ್ಥಿತಿ ಕಡೆ ಯಾವಾಗ ಹೊಂದಿದೀವಿ ಅದನ್ನ ನಾವು ಹೊಂದಿದ ನೆನಪೈತಿ. ಅದರ ಆಧಾರದ ಮೇಲೆ ಆನಂದವನ್ನು ಬೇಡ್ತೀವಿ. ಪ್ರತಿಯೊಬ್ಬರಿಗೆ ಅದು ಗೊತ್ತೈತಿ. ಯಾವಾಗ ಗೊತ್ತಾಗೈತಿ ನೆನಪು ಮಾಡ್ಕೊ. ಮರುವಾದಂಗೆ ಆಗೈತಿ ನಮ್ಗೆ. ಅದು ಅಜ್ಞಾನದಿಂದ ನಾವು ಏನೇನೋ ಹಿಡ್ಕೊಂಡು ಹೊಂತೀವಿ. ನಾವು ಈ ಅಜ್ಞಾನವನ್ನು ಕಳ್ಕೊಂಡು ಯಥಾರ್ಥ ಜ್ಞಾನ ನಾವು ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ನೀನ ಮಾಡ್ಕೋಬೇಕಿದನ್ನ. ನಿನ್ನ ನೆನಪು ನೀನ ಮಾಡ್ಕೊಂಡಾಗ ನಿನಗೆ ಲಾಭ. ಇನ್ನೊಬ್ರು ನಿನಗೆ ದಾರಿ ತೋರಿಸ್ತಾರ. ನೀನ ಅದಕ್ಕೆ ಪ್ರಯತ್ನ ಮಾಡಿದಾಗ ನಿನಗೆ ಅದ್ರ ಲಾಭ ತಗೊಳಕ್ ಬರ್ತೈತಿ. ಪ್ರಯತ್ನ ಇರ್ಲಿಲ್ಲ ಅಂದ್ರೆ ನೀವ ಮಾಡ್ರಿ ಎಲ್ಲ ಅಂದ್ರೆ ಆಕೈತಿ. ಅನುಭವ ತಂದು ಕೊಡ್ತಾರೆ ಅನುಭವಿಗಳು. ತಾವು ಹೊಂದಿದಂಥ ಆನಂದ ಸ್ಥಿತಿಯನ್ನು ಎಲ್ಲ ಜೀವಿಗಳು ಹೊಂದಲಿ. ನೀವು ತಗೋರಿಪ್ಪ, ಅದ್ರ ಲಾಭ ಮಾಡ್ಕೊರಿ. ಯಾಕೆ ವ್ಯರ್ಥ ಇಲ್ಲದಲ್ಲಿ ಹುಡುಕ್ತೀರಿ, ದನಿತೀರಿ ಅಂತ ಕಳಕಳಿಯಿಂದ ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಸುಳ್ಳು ಇದ್ರ ಮ್ಯಾಗ ವ್ಯಾಮೋಹಕ್ಕೆ ಬೀಳ್ತಾವಲ್ಲಿ. ದಿವಸ ರೂಪ ಅಂತ ತಿಳ್ಕೊಂಡ್ರೆ ಅವು ನಿತ್ಯದವು ಅನಿತ್ಯದವು, ಅವು ಹಿತ ಅದಾವು ಅಹಿತದವು. ಅವುಗಳ ಸುಖ ಹೊಂದಿದ್ದು ಅವ ಸುಖರೂಪ ಆಗಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಅವುಗಳನ್ನು ಹೊಂದಿದವರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ವಿಷಯ ವಸ್ತುಗಳು ಸುಖ ಕೊಟ್ಬಿಟ್ಟಿದ್ರೆ, ವಿಷಯ ವಸ್ತುಗಳ ಸಂಗ್ರಹ, ವಿಷಯ ವಸ್ತುಗಳು ಭೋಗ ಮಾಡಿಬಿಟ್ರೆ, ಸುಖ ಸಿಕ್ಬಿಟ್ಟಿದ್ರೆ ಅದನ್ನ ಮಾಡ್ಕೊಂತ ಬಂದಿವಲ್ಲ ಜನ್ಮಾಂತರ. ಒಬ್ಬರ ಅದರಿಂದ ಅದರ ಪರಿಣಾಮ ಏನಾಗೈತೆ ನೋಡ್ಕೊ. ಇದು ಸುಖ ಒಂದು ಕ್ರಮ ಹೌದು ಅಲ್ಲೋ ನೋಡ್ಕೊ. ನೀನೇ ವಿಚಾರ ಮಾಡ್ಬೇಕದನ್ನ. ಒಬ್ಬರು ಮಾಡ್ತಾರ ನೀನು ಮಾಡ್ಕೊಂತ ಅವ್ರಿಗೆ ಏನಾಗೈತೆ ನೋಡ್ಕೊ. ಅದನ್ನ ಮಾಡಿದವ್ರು ಏನಾಗ್ಯಾರ ನೀನು ಮಾಡಿ ಅದನ್ನ ಮಾಡ್ಕೊಂತ ಬಂದಿ ಜನ್ಮ ಜನ್ಮಾಂತರ ಅಜ್ಞಾನದೊಳಗೆ. ನೀನು ಅವ ಸುಖರೂಪ ಅಂತ ತಿಳ್ಕೊಂಡು ವಿಷಯ ಸಂಗ್ರಹ, ವಿಷಯ ಭೋಗ. ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಮಾಡಿಲ್ಲ ನೀವು ಇದನ್ನು. ಮತ್ತು ಇದ್ರಾಗ ಐತಿ ಇಲ್ಲ ಅನ್ನೋದು ಹೊಳಿಬಲ್ದಲ್ಲ. ಎಲ್ಲಿ ವಿಶ್ರಾಂತಿಯನ್ನು ಹೊಂತೀನಿ ನೋಡ್ಕೊ. ನೀ ಎಲ್ಲ ಗಳಿಸಿದ ವಸ್ತುಗಳ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮಿರ್ತಿ ದಿನನಿತ್ಯ. ಹೌದಿಲ್ಲ? ಯಾವ ಇವನ್ ಹಿಡ್ಕೊಂಡಿರ್ತೇನ ಅಲ್ಲಿ ಎಲ್ಲ ಹಿಡ್ಕೊಂಡ್ರೆ ಬ್ಯಾಸರಿಕೆಗೆ ಹೊಂತೆ ನೋಡ್ರಿ. ಬಿಟ್ಟಾಗ ಹೆಂಗಿರ್ತೈತಿ, ಅವುಗಳ ಸಂಬಂಧ ತಪ್ಪಿದಾಗ ಹೆಂಗೈತಿ, ಅವುಗಳ ಸಂಬಂಧ ಇಟ್ಕೊಂಡಾಗ ನಡಬರ್ಕ ಬಂದದ ಸಂಬಂಧಗಳು ನಮಗೆ ದುಃಖ ಕೊಡ್ತಾವ. ಅದ್ರ ಸಂಬಂಧ ತಪ್ಪಿಸ್ಕೊಂಡ್ರೆ ನೀ ಆರಾಮನಾದಿ. ಸಿದ್ಧವಾಗಿದ್ದದ್ದು ಅದು ಹೊಸದಾಗಿ ಪಡಿಬೇಕಾಗಿಲ್ಲ. ನೀ ಅದನ್ನ ನಿನಗೆ ಭ್ರಮ ಆಗೈತಿ. ಇವು ಇಲ್ಲೆಲ್ಲ ಇದನ್ನ ಮಾಡಿದ್ರೆ ಸುಖ, ಇದನ್ನ ಮಾಡಿದ್ರೆ ಸುಖ. ಯಾವ ಹೇಳಿದೆ ನಿನಗೆ? ನೀನ ಕಲ್ಪಿಸ್ಕೊಂಡು ಕೂತಿ, ನೀನ ಕಲ್ಪಿಸ್ಕೊಂಡು ನೀನ ಬಲಿಯಾಗಿ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ. ಯಾರು ಹೇಳಿಲ್ಲ ನಿನಗ ಇವನ್ನ ಗಳಿಸ್ಪ, ವಿಷಯ ಸಂಗ್ರಹ ಮಾಡು, ವಿಷಯ ಸುಖ ಕೊಡ್ತಾವು, ಅವುಗಳ ಬೆನ್ನ ಹತ್ತು, ಅದ್ರ ಚಿಂತನೆ ಮಾಡುವಂತ ಯಾರು ಹೇಳಿಲ್ಲ. ನೀನ ತಪ್ಪು ತಿಳುವಳಿಕೆಯಿಂದ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿ. ಯಾವ್ದಾರ ದೇವ್ರು ಬಂದು ಹೇಳಿತ್ತಾನ ಇವನ್ನೆಲ್ಲ ಗಳಿಸ್ಪ, ನೀನು ಸುಖ ಕೊಡ್ತಾವ ಇವು? ಏನ್ ಸುಖ ಕೊಡ್ತಾಳು? ಗಂಡ ಸುಖ ಕೊಡ್ತಾನು, ಮಕ್ಕಳು ಸುಖ ಕೊಡ್ತಾವು, ಫಲಾಮಣಿ ಸುಖ ಕೊಡ್ತಾವು, ತಿಂಬುಂಬು ವಸ್ತುಗಳು, ಜಗತ್ತಿನ ವಿಷಯ ವಸ್ತುಗಳು ಸುಖ ಕೊಡ್ತಾವು ಅಂತ ಯಾರು ಹೇಳಿದ್ರು?
ನೀನ ಕಲ್ಪಿಸ್ಕೊಂಡು ನೀನ ದುಃಖ ಪಡ್ಲಿಕ್ಕತ್ತಿ, ನೀನ ಅವುಗಳಲ್ಲಿ ಇಲ್ಲ ಅಂತ ತಿಳಿದು ನೀನ ಆರಾಮಿರ್ತಿ, ನೀನ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನ್ ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡು. ಆತ್ಮನೀವ ಆತ್ಮಾನಂ ಉದ್ಧರೇತ್. ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡ್ಬೇಕು ಹೊರತು ಯಾರು ಯಾರನ್ನು ಉದ್ಧರಿಸಲಿಕ್ಕೆ ಬರ್ತಾರೆ. ಹಿಡ್ಕೊಂಡವ್ ನೀನ, ಬಿಡವನು ನೀನ. ಇವು ಸುಖ ಕೊಡ್ತಾವ ಅಂತ ಹಿಡ್ಕೊಂಡು ಕೊಟ್ಟವನ ನೋಡಂಗ. ಜಗತ್ತಿನ ಎಲ್ಲಾ ವಿಷಯ ವಸ್ತುಗಳಲ್ಲಿ ಹುಡುಕಾಡಿದ್ದ ಅದ್ರಾಗ ಐತೆ ಅಂತ ಹಿಡ್ಕೊಂಡು ಕುಂತೀವಿ. ಅವನ್ನೆಲ್ಲ ಗಟ್ಟಿಯಾಗಿ ಕೊಡ್ತಾವಂತ. ಧನಕನಕಾದಿಗಳನ್ನು ಹಿಡ್ಕೊಂಡು ಕುಂತೀವಿ, ಸುಖ ಕೊಡ್ತಾವಂತ. ಕೊಟ್ಟವ ನಾವು. ಮಕ್ಕಳು ಮರಿ ಸುಖ ಕೊಡ್ತಾವಂತ ಹಿಡ್ಕೊಂಡು ಕುಂತೀವಿ. ಬಹಳಷ್ಟು ಪಾಂಡಿತ್ಯ ಪಡೆದ್ರೆ ನಾವು ಸುಖ ಸಿಗ್ತೈತಿ ಅಂತ. ಅದು ಇಲ್ಲ. ಓದು ಬರ ಇಲ್ಲ, ಹೇಳಿದ್ರಿಲ್ಲ, ಬರೋದ್ರಿಲ್ಲ. ಇವು ಯಾವ್ದರಿಂದನೂ ಇಲ್ಲ ನಮಗೆ ನೆಮ್ಮದಿ ಅನ್ನುವಂಥ ಅದು ಕಳ್ಕೊಂಡು ಕುಂತಿ. ಅದ್ರ ಬೆಣ್ಣೈತಿ. ಇದನ್ನೆಲ್ಲ ಕೈ ಬಿಟ್ಟಾಗ ಇದ್ದದ್ದು ಇದ್ದಕ್ಕಿದ್ದಂಗೆ ನಿನ್ಗಾಣ ಹೋಗಿ ಬರ್ತೈತಿ. ಬಿಡಾಕ ಒಲ್ಲೆ ಅಂತೀರಿ. ಹೆಂಗ್ ಬಿಡ್ಲಿ ಒಂದಂತ ಇವುಗಳ ಗೆಳತನ ಮಾಡ್ಕೊಂಡು ಕುಂತೀವಿ, ಸುಖ ಕೊಡ್ತಾವಂತ. ಬಹಳ ದಿನದ ಇದರ ಒಡನಾಟ ಹಾಕೊಂಡು ಕುಂತೈತಿ ನಿನಗೆ. ಮರ್ತ ಬಿಟ್ಟಿ ಅದನ್ನ ಮೊದಲಿನ ಸ್ಥಿತಿಯನ್ನು ನೀ ಪೂರ್ಣ ಮರ್ತಿಲ್ಲ. ಮರ್ತಿದ್ರೆ ಅದನ್ನ ನೆನಪ ಮಾಡಕ್ ಬರ್ತಿದ್ದಿಲ್ಲ ನಿನಗೆ. ಮರ್ತಂಗಾಗೈತಿ. ಏನ್ ಮರ್ತ್ರಿ ಇದನ್ನ ಹೊಳ್ಳಿ ನಿನಗೆ ಹೊಂದಕ್ಕಾಗೈತಿ. ಪೂರ್ಣ ಮರ್ತಿಲ್ಲ. ಏನ್ ಅದರ ನೆನಪಿನ ಆಧಾರದ ಮೇಲೆ ಅದನ್ನು ಬೇಡ್ತೀನಿ. ಈಗ ಅದು ಗೊತ್ತಿರ್ಲಿಲ್ಲ ಅಂದ್ರೆ ಪೂರ ಅದನ್ನ ಮರ್ತಿದ್ದನ್ನು ಬೇಡಪ್ಪ ನೋಡು ನಂಗೆ. ಗೊತ್ತಿಲ್ಲದ್ದು ಬೇಡ್ತೀನ, ಗೊತ್ತಿದ್ದದ್ದೇ ಬೇಡ್ತೀವ. ಆರಾಮ ನೀ ಬೇಡ್ತೇನೆ ಅದು ಗೊತ್ತೈತಿ ಅಂತ ಅದನ್ನ ಬೇಡ್ತೀವಿ. ಯಾವಾಗ ಗೊತ್ತಾಗೈತಿ ಅನ್ನೋದನ್ನ ಮರ್ತೀನಿ ಅದನ್ನು. ಇವೆಲ್ಲ ಇಂದ್ರಿಯ ವಿಷಯ ಸಂಪರ್ಕ ಬಹಿರ್ಭಾವ ಬಂದ ಮ್ಯಾಗ ಗೊತ್ತಾಗೈತಿ. ಅದಕ್ಕಿಂತ ಮೊದಲೇ ಅದು ಗೊತ್ತಾಯ್ತು. ಅನ್ಯ ಭಾವ ಬರೋಕ್ಕಿಂತ ಮೊದಲ ಆನಂದದ ಗೊತ್ತೈತಿ ನಮ್ಗೆ. ಈಗ ಪುನಃ ನಾವು ಈ ಅನ್ಯ ಭಾವನೆಗಳನ್ನು ಸರಿಸಿದಾಗ ಅದು ಮತ್ತೆ ನಮಗೆ ಅದ ನೆನಪಿಗೆ ಬರ್ತದೆ. ಇದಕ್ಕಿದ್ದಂಗೆ ಐತೆ ಅದು. ಅದು ಆವರಣ ಬಂದಂಗೆ ಆಗೈತೆ. ಅನ್ಯ ಭಾವನೆಗಳು ಏನಾದ್ರು ಮುಸುಕಿ ನಮಗೆ ಅನುಭವಕ್ಕೆ ಬರ್ದಂಗೆ ಮಾಡ್ಯಾವಲ್ಲ, ಅವು ಅನ್ಯ ಭಾವನೆಗಳನ್ನು ಸರಿಸಿ. ಅನ್ಯ ಭಾವನೆ ತಾಳಿದ್ದ ಅದಕ್ಕೆ ಜೀವ ಅಂತಾರೆ. ಏನ್ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕುಂತೈತಿ, ಅದಕ್ಕೆ ಜೀವ. ಅನ್ಯ ಭಾವನೆಗಳನ್ನ ನೀನ ಮಾಡ್ಯಾನ, ದೇವ್ರು ಮಾಡ್ಯಾನವ. ಅನ್ಯ ಭಾವನೆಗಳನ್ನ, ಅನ್ಯ ಕಲ್ಪನೆಗಳನ್ನ ನೀ ದೇವ್ರು ಈಶ್ವರ ಮಾಡ್ಯಾನ, ನೀ ಮಾಡಿಯ. ನೀನ ಮಾಡಿಲ್ಲ. ನೀನ ಮಾಡಿದ್ದನ್ನು ನೀನ ಅಡಗಿಸಿದಾಗ ನಿನಗೆ ಆರಾಮ ಇರ್ತೈತಿ. ನೋಡ್ಕೊ, ನೀನ ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಹಿಡ್ಕೊಂಡವನು ನೀನ, ಬಿಡವನು ನೀನ. ಇನ್ನೊಬ್ಬರು ಬಿಡ್ಬೇಕಂದ್ರೆ ನೀ ಹಿಡ್ಕೊಂಡದ್ದನ್ನ ನೀ ಬಿಟ್ಟಾಗ ನಿನಗೆ ಆರಾಮು. ಮನಸ್ಸಿನಾಗ ಹಿಡ್ಕೊಂಡು ಕುಂತೀವಿ ಇವೆಲ್ಲ ಸುಖ ಅಂತ ಹೇಳಿತಿ. ನೀನ ಕಲ್ಪಿಸ್ಕೊಂಡಿ ಅವುಗಳಲ್ಲಿ ಸುಖ ಆಯ್ತು ಅಂತ. ಸುಖವಲ್ಲದಿರ್ದೊಡೆ ಸುಖವೆಂದು ಭಾವಿಸಿ ಅವು ಸುಖ ಅಂತ ನೀನ ಕಲ್ಪಿಸ್ಕೊಂಡು ಕುಂತಿ. ವಸ್ತುಸ್ಥಿತಿ ಹೌದನ್ನದಂಗ ನಿಜವಾಗಿ ನೋಡಿದ್ರೆ ಸುಖರೂಪ ಅಲ್ಲವು. ಜಗತ್ತಿನ ಯಾವ ವಸ್ತುಗಳು ನಮಗೆ ಸುಖ ಕೊಡೋದಿಲ್ಲ. ಅಂದಿಂದ ಅವುಗಳ ಅಪೇಕ್ಷೆ ಯಾಕೆ ಮಾಡಬೇಕು? ಇದು ಹೊಳಿಬೇಕಲ್ಲ, ಹೊಳೆದಾಗ ಅದ್ರ ಇಚ್ಛಾ ಮಾಡಕ್ ಹೋಗೋದಿಲ್ಲ. ವಿಷಯಗಳ ಇಚ್ಛಾ ಯಾಕೆ ಮಾಡ್ತಾನ ಅಂದ್ರೆ ಅವುಗಳು ಸುಖ ಕೊಡ್ತಾವು. ಈ ತಪ್ಪು ತಿಳುವಳಿಕೆ. ದುಡ್ಡು ಸುಖ ಕೊಡ್ತೈತಿ, ಬಂಗಾರ ಸುಖ ಕೊಡ್ತೈತಿ, ಹೆಣ್ಣು ಸುಖ ಕೊಡ್ತೈತಿ, ಗಂಡು ಸುಖ ಕೊಡ್ತೈತಿ, ಮಕ್ಕಳು ಮರಿ ಸುಖ ಕೊಡ್ತಾವು. ಅವ ತಿನ್ನು ಪದಾರ್ಥಗಳು ಸುಖ ಕೊಡ್ತಾವು. ನೋಡು ರೂಪದಾಗ ಸುಖ, ಗಾಯನದೊಳಗೆ ಸುಖ ಐತಿ, ವಾಸನೆ ಒಳಗೆ, ಸ್ಪರ್ಶದೊಳಗೆ ಐತಿ ಅಂತ ನೀನು ಕಲ್ಪಿಸ್ಕೊಂಡು ಕೂತಿ. ಆದ್ರೆ ಇವನ್ನೆಲ್ಲಾ ಮಾಡ್ಕೊಂತ ಬಂದೀನಿ ಜನ್ಮ ಜನ್ಮಾಂತರ. ಇವುಗಳಲ್ಲಿ ಸುಖ ಐತೆ ಅಂತ ತಿಳ್ಕೊಂಡ ಸಾಕಷ್ಟು ಪ್ರಯತ್ನ ಮಾಡ್ಕೊಂತ ಬಂದೀನಿ. ಆದ್ರೆ ಅದರ ಫಲ ಏನಾತು ನೋಡ್ಕೊ. ನೀ ಕಲ್ಪಿಸ್ಕೊಂಡು ವಿಷಯ ವಸ್ತುಗಳು ನೀನು ಸುಖ ಕೊಟ್ಟವನು ಅಂತ ಅವನು ಗಳಿಸಿದಿಪ್ಪ. ವಿಶ್ವ ವಿಷಯಗಳನ್ನ ಗಳಿಸಿದಿ, ವಿಶ್ವ ವಿಷಯಗಳನ್ನ ಭೋಗಿಸಿದಿ. ಆದ್ರೆ ಅದರಿಂದ ನಿನಗೆ ಏನು ಲಾಭ ಆಯ್ತು? ಎಷ್ಟು ರೊಕ್ಕ ಗಳಿಸಿದ್ರೆ ನಿನಗೆ ಸುಖ ಸಿಗ್ತೈತಿ? ಎಷ್ಟು ಬಂಗಾರ ಬೆಳ್ಳಿ ಏನೇನು ಮಾಡ್ಬೇಕಂತೀರ, ಭಾಳ ಶೃಂಗಾರ ಆಗ್ಬೇಕಂತೀರ, ವೇಷಭೂಷಣಗಳನ್ನ ಯಾಕ್ರಿ ಭಾಳ ಇದನ್ನ ಮಾಡ್ಕೊಂಡ್ರೆ ಆರಾಮ್ ಇರ್ಬೇಕಂತ, ಹಿಂಗೆ ಇರ್ಬೇಕಂತ. ಬ್ಯಾಸರಕೈತಿಲ್ಲ ಅದು. ಏನ್ ಮಾಡಿದ್ರು ನಿನಗೆ ಲಾಭ ಇಲ್ಲ. ಜಗತ್ತಿನ ತೋರಿಕೆ ಒಳಗೆ ಭ್ರಾಂತಿ ಆಗೈತಿ. ಅನ್ಯದರಿಂದ ಸುಖ ಸಿಗ್ತೈತಿ ಅನ್ನೋ ಭ್ರಾಂತಿ ಮೊದಲು ತೆಗೆದು ಹಾಕಿದ್.
ಈ ಭ್ರಾಂತಿ ನಾಶ ಮಾಡಿಕೊಂಡಾಗ ನಿನಗೆ ಶಾಂತಿ. ಇಲ್ಲಾಂದ್ರೆ ತೇಕು ತಪ್ಪುದಿಲ್ಲ ನಿನಗೆ. ಅಂದ್ರೆ ಅನ್ಯದರಿಂದ ವಿಷಯ ವಸ್ತುಗಳಿಂದ ಸುಖ ಸಿಗ್ತೈತಿ ಅನ್ನುವಂಥ ಭ್ರಾಂತಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ಮಟ್ಟ ತೇಕಾಕಸ್ತೈತಿ. ಯಾಕೆ ನಾವು ತೇಕ್ಲಿಕ್ಕೆ ಹಚ್ತೇವೆ ಅಂದ್ರೆ ಅನ್ಯದರಿಂದ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ. ಇದನ್ನ ನಾವು ಕಳ್ಕೋಬೇಕಾಗೈತಿ. ಮೊದಲು ಈ ಕೆಲಸ ಮಾಡ್ಕೋ. ಸುಖ ಎಲ್ಲೈತಿ ನೋಡ್ಕೋ. ಕಂಡಲ್ಲಿ ಹುಡ್ಕೊಂತ ಹೊಂಟಿ ಹುಚ್ಚರಿಗತೆ ಅಂತ. ಇಲ್ಲದಲ್ಲಿ ಹುಡುಕಿರೋ ಹುಚ್ಚನ ಹೌದಿಲ್ಲ ನೀವು. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕ್ತಪ್ಪ ತಲಿ ಬರೋಬ್ಬರಿ ಉಳಿದಿಲ್ಲಪ್ಪ. ಇದು ಎಲ್ಲ ನೆನಪು ತಪ್ಪಿಟ್ಟೈತಿ. ಹುಚ್ಚರಂಗ ಅಡ್ಯಾಡ್ತೈತಿ. ಕಂಡಲ್ಲಿ ಬೆನ್ನೈತಿ. ಅವ್ನು ನೋಡೋದು ನಾನು ಮಾಡ್ಬೇಕಂತೈತಿ. ಹಂಗ ಒಂದನ್ನ ನೋಡಿ ಒಂದು ಎಲ್ಲ ಹುಚ್ಚರು ಸಾಂತಿ ತಿಳಿದಂತೆ. ಜಗತ್ತೆಲ್ಲ ಶಿವಾನಂದಜ್ಜ ಅವರು ಎಲ್ಲ ಹುಚ್ಚರು ಶಾಂತಿಪ್ಪ ಇದಂತ. ತಿಳಿದವ್ರಿಗೆ ಇದೆಲ್ಲ ಜಗತ್ತೆಲ್ಲ ಹುಚ್ಚರಂಗೆ ಕಾಣಿಸ್ತದೆ. ಜಗತ್ತಿಗೆ ಅವರು ಹುಚ್ಚರಂಗೆ ಕಾಣಿಸ್ತಾರೆ. ಯಾಕ್ರಿ? ಏನು ಇಲ್ಲ ಎಲ್ಪ ಇದಕ್ಕಂತ. ಏನು ಅದನ್ನ ಬೇಡೋದಿಲ್ಲ, ಅದನ್ನ ಮಾಡೋದಿಲ್ಲ. ಏನು ಇದಕ್ಕೆ ಏನಿದೆ ಇಲ್ಲ, ಸ್ವಾದ ಇಲ್ಲ ಬಿಡೋದಕ್ಕಂತ. ಈ ಜಗತ್ತಿನ ಖಬರೇ ಇಲ್ಲ ಇದಕ್ಕಂತ. ಜಗತ್ತಿನ ಖಬರ್ ಇಲ್ಲದಕ್ಕೆ ನೀವು ಹುಚ್ಚಂತೀಯ. ಅವರು ಜಗತ್ತಿನ ನೆನಪು ಮಾಡ್ಬೇಕೆಲ್ಲ ಹುಚ್ಚುಗಳು ಅಂತ ಅವರು ಅಂತ. ಯಾರು ಹಂಗಾರ ಶಾನೆ ಯಾರಿದ್ರಾಗ? ಶಾನ್ಯಾರು ಯಾರಿದ್ರಾಗ? ಇದ್ರ ಬೆನ್ನು ಹತ್ತಿದವ್ರನ್ನ, ಜಗತ್ತಿನ ಬೆನ್ನು ಹತ್ತಿದವರೆಲ್ಲ ಶಾನ್ಯಾರು ಏನು ದಡ್ರು? ಶಾನ್ಯಾರ ಸಂಖ್ಯೆ ಭಾಳ ಐತಿ, ದಡ್ರ ಸಂಖ್ಯೆ ಭಾಳ ಐತಿ. ನೋಡ್ಕೋರಿ. ಮೆಜಾರಿಟಿ ಯಾರ್ದೈತಿ? ದೊಡ್ಡ ಸಂಖ್ಯೆ. ಅವ್ರದ ಸರ್ಕಾರ, ಆಡಳಿತ ಅವ್ರದ ಐತಿಲ್ಲ. ಯಾವ್ದು ಮೆಜಾರಿಟಿ ಭಾಳ ಇರ್ತೈತಿ ಅವ್ರದಪ್ಪ ಸರ್ಕಾರ. ಶಾನ್ಯಾರಾದವರು ಯಾಕ್ರಿ ಇದ್ರ ಬೆನ್ನ ಯಾಕತ್ತಕ್ಕೆ ಹೋಗ್ರಿ ಅವ್ರು? ಇದ್ರ ಸಂಬಂಧ ತೆಕ್ಕಾಕ್ ಹೋಗೋದಿಲ್ಲ ಅವ್ರು. ವ್ಯರ್ಥ ಪ್ರಯತ್ನ ಮಾಡಕ್ ಹೋಗೋದಿಲ್ಲ ಶಾನ್ಯಾರಾದವ್ರು. ಇಲ್ಲದಲ್ಲಿ ಯಾಕೆ ಹುಡ್ಕಾಕೋತ? ಇದ್ದದ್ರ ಕಡೆ ಎಲ್ಲ ಕೊಟ್ಟು ಉಳ್ಕೊಂತಾರೆ. ಭಾಳ ತೆಲಿ ಕೇಳಿಸ್ಕೊಳಕ್ ಹೋಗೋದಿಲ್ಲ ಅವ್ರು. ನೋಡ್ರಿ, ಅನುಭವಗಳಿಗೆ ಜಗತ್ತಿಗೆ ಬಾಯಿ ತಗೊಂಡು ಕುಂತಿದ್ರು. ಜಗತ್ತಿನ ವಸ್ತುಗಳಿಗೆ ಅದು ಇಚ್ಛಾ ಇಲ್ಲ. ಅವು ಯಾವ್ದಕ್ಕೆ ಬೇಕಾಗಿತ್ತ? ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದು. ಇಚ್ಛಾ ಮಾಡಿದನ ದುಃಖ ನಿನಗೆ. ಜಗತ್ತಿನ ವಸ್ತುಗಳ ಅಪೇಕ್ಷಣ ಎಲ್ಲ ನಿನ್ನ ಬಂಧನಕ್ಕೆ ಹಾಕಿದ್ದು, ದುಃಖಕ್ಕೆ ಹಾಕಿದ್ದು. ಮಾಡಬೇಡ, ಅದ್ರಾಗಿಲ್ಲ. ಎಂದೂ ಅದನ್ನ ಅಪೇಕ್ಷೆ ಮಾಡಕ್ ಹೋಗಬೇಡ. ಮಾಡಿ ಹೊಂದಬೇಡ, ದುಃಖವನ್ನು ಹೊಂದಬೇಡ ಅಂತ ಎಚ್ಚರಿಕೆ ಕೊಟ್ಟ. ನಾನು ಮಾಡ್ತೇನಾದ್ರೂ ಮಾಡು, ಅದನ್ನ ಅನುಭವಿಸಬೇಕಾಗತ್ತೆ. ಬೇಕಂದ್ರೆ ದುಃಖ ಐತಿ ನೋಡಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಇವುಗಳ ಇಚ್ಛಾನ ದುಃಖ. ವಿಷಯದ ಇಚ್ಛಾ ಏನೈತಲ್ಲ ಅದು ದುಃಖಕ್ಕೆ ಮೂಲ ಕಾರಣ. ಅದನ್ನ ಬಿಡೋದ್ರಿಂದ ಆ ಇಚ್ಛೆಯನ್ನ ತ್ಯಾಗ ಮಾಡು. ವಿಷಯದ ಇಚ್ಛೆಯನ್ನ ನೀ ಕೈ ಬಿಟ್ಟಾಗ ನಿನಗೆ ದುಃಖ ಎಲ್ಲೈತಿ? ನಿನಗೆ ದುಃಖ ರಹಿತ ಆಗ್ಬೇಕನ್ನೋಂಗಿದ್ರೆ ಇಚ್ಛಾ ತ್ಯಾಗ. ವಿಷಯದ ಇಚ್ಛಾಕ ಇಚ್ಛಾ, ಅದಕ್ಕೆ ಆಶಾ ಅಂತ ಕರೀತಾರೆ. ಆಶೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ವಿಷಯದ ಆಶಾ ಏನೈತೆ ಎಲ್ಲ ನಮ್ಮನ್ನು ದುಃಖಕ್ಕೆ ಹಾಕೈತೆ, ಸಮಾಧಾನ ಶಾಂತಿಯನ್ನು ಕೆಡಿಸಿತ್ತು. ಯಾವಾಗ ಈ ವಿಷಯದ ಆಶಾ ಹೊಕ್ಕೈತಿ ಯಾವಾಗ ನಾವು ದುಃಖರಹಿತ ಆಗಿರ್ಲಿಕ್ಕೆ. ಅದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ತೆಗೆದಾಕ. ನಿನ್ನಲ್ಲೇ ಐತೆ ಅದು ಯಾವಾಗಲೂ. ಅದು ತೋರಿ ಅಡಗುದಲ್ಲ. ಅದು ಸುಖ ಆಗಂತುಕ ಅಲ್ಲ. ಈಗಿದ್ದು ಇನ್ನೊಂದು ಕಾಲಕ್ಕೆ ಇಲ್ಲದಂಗೆ ಆಗುದು. ಯಾವಾಗಲೂ ಐತೆ, ರೆಡಿ ಇದ್ದದ್ದು ಅದು. ಅದ ಕಾಯಂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಒಮ್ಮೆ ಐತಿ ಒಮ್ಮಿಲ್ಲ ಅಂದ್ರೆ ಅದು ಸುಖರೂಪ ಅಲ್ಲ. ವಿಷಯ ವಸ್ತುಗಳು ಒಂದು ಅವಸ್ಥೆಯೊಳಗಿದ್ದದ್ದು ಮತ್ತೊಂದು ಅವಸ್ಥೆಯೊಳಗೂ ಇಲ್ಲ. ಹೌದಿಲ್ಲ? ಅವ್ಯಾಂಗ ಸುಖರೂಪಕ್ಕೆ. ಕನಸಿನಾಗಿದ್ದದ್ದು ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಅಂದ್ರೆ ಕನಸಿನಾಗಿಲ್ಲ, ಎಚ್ಚರಿಕೆ ಕನಸಿನಾಗ ನಿದ್ದೆ ಆಗಿಲ್ಲ. ಈ ಮೂರು ಅವಸ್ಥೆಯೊಳಗೆ ಇದ್ದದ್ದು ನಿನ್ನ ನಿಜದ ಅವಸ್ಥೆಯೊಳಗಿದಿಲ್ಲ. ಅಲ್ಲಿ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ. ಇವ ಮೂರು ಅವಸ್ಥೆಗಳೆಲ್ಲ ಮನಸ್ಸಿನ ಅವಸ್ಥೆಗಳೆಲ್ಲ. ಮನಸ್ಸು ನಾಶ ಮಾಡಿಕೊಂಡಾಗ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗ್ಬಿಡ್ತದೆ. ಹೌದಿಲ್ಲ? ಅಲ್ಲಿ ತನಕ ಮನಸ್ಸು ಇರ್ತೈತಿ. ಅವಸ್ಥೆಗಳು ಎಲ್ಲಿ ಮಠ ಇರ್ತಾವ ಅಲ್ಲಿ ತನಕ ಮನಸ್ಸು ಇರುವುದು. ನಾವು ಅವಸ್ಥೆಗಳನ್ನ ನಾವು ಮೀರಿದಾಗ ಮನಸ್ಸು ಇಲ್ಲದಂಗ ಆತ ಅಂತ. ಮನಸ್ಸಿನ ಅಸ್ತಿತ್ವ ಉಳಿಲಿಲ್ಲ ಅಂತ. ಅದಕ್ಕೆ ಅದನ್ನು ಮೀರಿ ನಿಲ್ಲಬೇಕಾಗತ್ತೆ. ಉಣ್ಮಣಿ ಅಂತಾರೆ ಅದಕ್ಕೆ. ಮನಸ್ಸನ್ನು ಮೀರಿರ್ತಕ್ಕಂಥ ಅವಸ್ಥೆ ಅದು ಉಣ್ಮಣಿ.
ಉನ್ಮನಿಯೊಳವ ತರಿಸಿ ಧವಳ ಅಂಗದಿ ಮೆರದಿ ಅಂತ. ಆ ಉನ್ಮನಿ ಸ್ಥಿತಿ, ಅದಕ್ಕೆ ತೂರ್ಯ ಸಮಾಧಿ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ನಿರಂತರ ಇದಕ್ಕಾಗಿ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಬರ್ತೈತಿ, ಎಲ್ಲರಿಗೂ ಬರ್ತೈತಿ. ಅದನ್ನು ಪ್ರತಿಯೊಬ್ಬರಿಗೂ ನನಗೆ ಹೆಂಗೆ ಆದೈತಿ ಅಂತ ಸುಳ್ಳು ಅಂತೀನಿ, ನಮ್ಮಂಥವ್ರಿಗೆ ಹೆಂಗೆ ಆದೈತಿ ಅಂತ. ಅಲ್ಲೋ ನಿಂದ ನಿನಗೆ ಹೊಂದಾಕ ನಿನಗೆ ಕಠಿಣ ಹಾಕೊಂಡು ಕುಂತೈತಿ. ಅಲ್ಲೋ ಯಾರ್ದು ಅಲ್ಲದ, ನಿನ್ನ ಸ್ವರೂಪನ ಅದ. ಅದಕ್ಕೆ ನೀನ ಒಡೆಯ, ಅದಕ್ಕೆ ನೀನ ವಾರಸ್ದಾರ ಅದೀವು. ಅದನ್ನು ಯಾರೂ ಕಸ್ಕೊಳಕ್ ಬರುದಿಲ್ಲ. ಅದನ್ನ ನಿನ್ನದಾಗಿದ್ದು ಎಲ್ಲಿ ನೀನು ಬಿಟ್ಟು ಹೋಗುದಿಲ್ಲ. ಅದು ನೀ ಅಲ್ಲದ್ದೆಲ್ಲ ಬಿಟ್ಟು ಹೋಗತಿ. ನೀ ಅಲ್ಲದ್ದನ್ನು ಹಿಡ್ಕೊಂಡು ಕೂತೀಯ, ಅಯ್ಯೋ ನನಗೆ ಹೋಗ್ತೇವೆ ಇದು ಅಂತೀನಿ. ನಿನ್ನದಾಗಿದ್ದದ್ದು ಎಂದೂ ಆಗಿಲ್ಲ. ಇರುಕಿಗಂತಿ ಯಾವುದೇ ಥರದ ಹಾನಿ ಇಲ್ಲ, ಅದು ಇದಕ್ಕಿದ್ದಂಗೆ ಐತಿ. ಈ ತೋರಿಕೆಂತಿ ಇದಕ್ಕಿದ್ದಂಗೆ ಇರುದಿಲ್ಲ, ಅದು ಕೈ ಕೊಡುದನ. ಇದನ್ನ ನಂಬ್ಕೊಂಡು ಕೂತಿಯಲ್ಲೋ. ಅಸ್ಥಿರವಾದದ್ದು ಯಾವ್ದೈತಿ ಅದನ್ನು ನಂಬಬೇಡ. ಸ್ಥಿರವಾದದ್ದು ಯಾವ್ದೈತಿ ಅದನ್ನು ನಂಬು. ಯಾವಾಗಲೂ ಇದ್ದದ್ದು ನೀ ಕಾಯಮೋ ಇತರೆ ವಸ್ತುಗಳು ಕಾಯಮೋ, ಇತರೆ ವಸ್ತುಗಳು ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿ ತೋರಿಡಬಹುದು. ಅವು ಈಗಿಂದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ, ಬದಲಾವಣೆ ಆಕ್ಕವು, ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಉಳಿದವನ್ನ ನೋಡ್ಕೊ ನೀನು. ಏನೇನೋ ಅವುಗಳನ್ನ ಕಲ್ಪಿಸ್ಕೊಂಡು ಅವುಗಳಲ್ಲಿ ಸುಖ ಐತೆ ಅಂತ ಅದು ಬೆನ್ನ ಹತ್ತಿ ವಿಚಾರವಂತರು ಇವುಗಳು ಬೆನ್ನ ಹತ್ತಿದ್ರು ನಾವು. ಯಾವ ಮಹಾತ್ಮ ಜಗತ್ತಿನ ವಸ್ತುಗಳಿಗೆ ಬಾಯಿ ತೆಗೆದಿದ್ದೆ ಹೇಳ್ರಿ? ಆಶ್ಚರ್ಯಪಟ್ರನ್ನ ಇದಕ್ಕೆ ಅವ್ರು ಇಲ್ಲ, ಇದೇನು ದೊಡ್ಡ ಕೆಲಸ ಅಲ್ಲ, ಇದೇನು ಮಾಡೋದು ತಗೊಂಡಂತ. ಮಹಾಜ್ಞಾನ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ವಿವೇಕ. ಅವಾಗ ಅವ ಪಸಿಗೆ ಬೀಳುದಿಲ್ಲ. ಬೇಕಾದ ಕಂಡ್ರು ಪಸಿಗೆ ಬೀಳುದಿಲ್ಲ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ವಿಚಾರದ ಬೆಳಕಿರ್ತೈತಿ, ಅವಾಗ ಏನು ಕಂಡ್ರು ಅದ್ರಾಗ ದೋಷ ಕಾಣ್ತಾನ. ನಾವು ಅದು ಸುಖರೂಪ ಅಂತ ತಿಳ್ಕೊಂಡು ದೋಷ ಕಾಣೋದು ಯಾಕೆ? ವಿವೇಕ ಇಲ್ಲ, ವಿಚಾರದ ಬೆಳಕಿಲ್ಲ. ಹಂಗೆ ಕೈ ಆಡಿಸುವಂತ ಕತ್ತಲ್ದಾಗ ಅದ ಸುಖರೂಪ ಅಂತೀವಿ. ಒಬ್ರು ಏನ್ ಮಾಡ್ತಾನ, ಕುಟ್ರ ಬೆನ್ನ ಹತ್ತಿ ಹೊಂಟೇವಿ. ಬಲ್ಲವರ ದಾರಿ ಹಿಡಿದಿದ್ರೆ ಹಂಗಕ್ಕಿತ್ತು. ಬಲ್ಲವರು ಮಹಾಜನ ಪಂಥಾಯ ಅಂತ, ಬಲ್ಲವರ ದಾರಿ ಹಿಡಿ ಅಂತ. ಮಹಾಜನ ಅಂದ್ರೆ ಬಹಳ ಮಂದಿ ಅಲ್ಲ, ತಿಳಿದವರು. ತಿಳಿದವ್ರು ಯಾವ ದಾರಿ ಹಿಡದ ಸುಖ ಹೊಂದಿದ್ರು ನೋಡಿ. ಇದ್ರ ಬೆನ್ನ ಹತ್ತಿದ್ರನವರು, ಜಗತ್ತಿನ ವಸ್ತುಗಳಿಗೆಲ್ಲ ಕೊಟ್ರನವರು. ಬರೇ ಇದ್ರ ಕಡೆನ ತೋರ್ಕಿ ಕಡೆನ ಲಕ್ಷ್ಯ ಐತಿ. ಇದ್ದ ವಸ್ತುವಿನ ಮರ್ತು ಬಿಟ್ಟಿನಿ. ಅದಕ್ಕೆ ಬಗ್ಗೆ ನಿನಗೆ ಅಜ್ಞಾನದ. ಯಾರು ಅದನ್ನ ನೆನಪಿ ತಂದು ಕೂಡ ಅವ್ರು ನೀನ ಸ್ವತಃ ಪ್ರಯತ್ನ ಮಾಡ್ಬೇಕು. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಇದ್ರಾಗ ಏನೂ ಇಲ್ಲ, ಇಲ್ಲದ ವಸ್ತು ಇದು ತೋರ್ತೈತಿ, ಇಲ್ಲದ ತೋರ್ತೈತಿ, ಅಸ್ತಿತ್ವವಿಲ್ಲದು ಏನ್ ಅನ್ನೋದು ನಿನಗೆ ಹೊಳಿತೈತೆ. ನಿನ್ನ ಜ್ಞಾನ ನೀ ಮಾಡ್ಕೊಂಡೆ ಅಂದ್ರೆ ಇದು ತಾನ ಇಲ್ಲದಂಗಾಗಿ ಹೋಗ್ಬೇಕು, ತೋರಿ ಅಡಿಗೆ ಹೋಗ್ಬಿಡ್ತು. ನೀನು ತೋರುದಲ್ಲ, ಅಡುಗುದಲ್ಲ, ಯಾವಾಗಲೂ ಇದ್ದದ್ದು, ಅದಕ್ಕೆಲ್ಲ ಸಾಕ್ಷಿಯಾಗಿದ್ದದ್ದು ಅದ ನಿನ್ನ ಸ್ವರೂಪ. ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನ ಮಾಡ್ಕೊ. ವೇಳೆ ಹೊಂಟತಿ ಹಂಗೆ ಇದು ವೇಳೆ ಉಪಯೋಗ ಮಾಡ್ಕೊಂಡಂಗ ನಿನ್ನ ನಿಜವನ್ನು ನೀನು ತಿಳ್ಕೊಳ್ಳಿಕ್ಕೆ ನಿನಗೆ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದು ಅಂದ್ರೆ ಇದೇ ವೇಳೆ ನೋಡಿ. ಇಂದಿನ ದಿನವೇ ಶುಭ ವೇಳೆ, ಇಂದಿನ ದಿನವೇ ಶುಭ ದಿನವು ಅಂತ. ಇಂಥ ಶುಭ ಮುಹೂರ್ತ, ಶುಭ ದಿನ ಎಂದೂ ನಿನಗೆ ಸಿಗುವುದಿಲ್ಲ ಇನ್ನ ಜೀವನದೊಳಗೆ. ಮತ್ತೆ ಇದು ಬರೋದು ಬಹಳ ಕಠಿಣ ಅದ. ಇಂಥ ಅವಕಾಶ ಮಹಾತ್ಮರ ಒಂದು ಮಾರ್ಗ ಸಂಘ. ಅದಕ್ಕೆ ದೌಡ ಈಗ ನಿತ್ಯ ಪೆಟ್ಟಿನ ಮ್ಯಾಗ ತಿಳ್ಕೊಂಡೇ ನಾಳೆ ಅನ್ನಕ್ ಹೋಗ್ಬೇಡ. ಸದ್ದ ಇದ್ರ ಕಡೆ ಹೊಳ್ಳಿ ನೋಡ್ಲಂಗ ಆಕೈತೆ, ನಿನಗೆ ಮನೆ ಕಡೆ ಹೊಳ್ಳಿ ನೋಡ್ಲಂಗ ಈಗ ಆಕೈತೆ. ಬೇಡಪ್ಪ, ಏನು ಹೋಗುದು ಬೇಡ ಅದ್ರ ಕಡೆ ಅಂತ ಆಕೈತಿ. ಈಗ ಹೊಳ್ಳೆ ಮಣ್ಣು ನೋಡ್ಲಂಗ, ಮನೆ ಕಡೆ ಹೊಳ್ಳಿ ನೋಡ್ಲಂಗ. ವಾಸನ ಒಳಗ್ ಗಂಟು ಐತಲ್ಲ, ವಾಸನ ಗಂಟು ನಿನ್ನ ಹೇಳ್ದಾಡಕಸ್ತದ. ಹೇಳಿರ್ ಹೋಗುದಿಲ್ಲ, ಹೋಗುದಿಲ್ಲ, ಅದು ವಾಸನ ಗಂಟು ಅದು ಮನಿ ಮಾಡಿಬಿಟ್ಟೈತಿ. ಅದಕ್ಕೆ ಅನುಗುಣವಾಗಿ ನಿನ್ನೆಲ್ಲ ಎಳ್ದಾಡ್ತೈತಿ. ಅದು ವಾಸನೆಗಳು ಏನದಾವಲ್ಲ ಎಳ್ದಾಡ್ತೈತಿ. ಎಲ್ಲಿ ಹೋಗುದು, ಇಲ್ಲಿ ಹೋಗೋದು, ಆ ವಾಸನನ ನಿನ್ನ ಪ್ರೇರಣೆ ಮಾಡೋದು. ಅದ್ರಾಗ ಐತಿ ನಡಿ ಹೋಗುನು. ಅದು ರೂಢಿ ಆಗಿಬಿಟ್ಟೈತಿ ನಮ್ಗೆ. ವಾಸನ ನಾಶ ಆದ್ಮ್ಯಾಗ ಎಲ್ಲಿ ಹೋಗೋದು ಬೇಕಾಗಿಲ್ಲ, ಇದ್ದಕ್ಕಿದ್ದಂಗೆ ನಿನ್ಗೆ ಅನುಭವ ಬರ್ತೈತಿ. ಇದ್ದಲ್ಲಿ ಅನುಭವ ಬರ್ತೈತಿ, ವಾಸನ ನಾಶ ಮಾಡ್ಕೋ.
ವಾಸನೆ ಯುರಿಸದೆ ಅಂತ ಯಾಕೆ? ಭೋಗ ವಾಸನೆಗಳು. ವಾಸನ ಅಂದ್ರೆ ಇವ ತಿಂದು ಸುಖ ಹೊಂದಬೇಕು, ನೋಡಿ ಸುಖ ಹೊಂದಬೇಕು, ಮೂಸಿ ನೋಡಿ ಸುಖ ಹೊಂದಬೇಕು, ಕೇಳಿ ಸುಖ ಹೊಂದಬೇಕು, ಮುಟ್ಟಿ ನೋಡಿ ಸುಖ ಹೊಂದಬೇಕು ಅಂದ್ರೆ 5 ವಾಸನೆಗಳೇನದಾವಲ್ಲ, 5 ಇಂದ್ರಿಯಗಳ ಸಂಪರ್ಕ ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಇವುಗಳನ್ನ ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ್ರು ಅದ್ರ ನಾವು ಸುಖ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡಾಗ ವಾಸನ ಹೋಗ್ತದೆ. ಪೂರ್ತಿ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ. ಸ್ವಲ್ಪ ಅದು ಉಳಿತೆ ಅಂದ್ರೆ ನಿನ್ನ ಮತ್ತೆ ಹೇಳ್ಕೊಂಬತ್ತು ನೀ ಕಲ್ಪಿಸ್ಕೊಂಡು ಅವುಗಳಲ್ಲಿ ಸುಖ ಐತೆ ಅಂತ ವಿಷಯ ವಸ್ತುಗಳಲ್ಲಿ ನೀನ ಅದ್ರಾಗ ಇಲ್ಲ ಅಂತ ತಿಳಿದು ಅದಕ್ಕೆ ಬುದ್ಧಿ ಹೇಳಿ ಪುನಃ ಅದ್ರಾಗ ಮನಸ್ಸು ಹೋಗದಂಗೆ ಹಂಗಾರೆ ಎಲ್ಲಿ ಐತಿ ಅನ್ನೋದನ್ನ ಅದನ್ನ ಮನದಟ್ಟು ಮಾಡ್ಕೋ. ಇಲ್ಲಿಲ್ಲ ಹಂಗಾರೆ ಮತ್ತೆ ಎಲ್ಲಿ ಐತಿ ಅದನ್ನು ಸರಿಯಾದ ಸಮಾಧಿ ಹೊಂದಿ ಖಾತ್ರಿ ಮಾಡಿ ಅದ್ರ ಅನುಭವಕ್ಕೆ ಬಂತಂದ್ರೆ ಅವಾಗ ಅದ ಇತ್ತ ಹೊಳೆ ನೋಡುದು. ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆಗೋ ಮಟ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ಅದನ್ನ ನಾವು ಗಟ್ಟಿ ಮಾಡ್ಕೋಬೇಕಾಗೈತಿ. ಆ ಭಾವನೆ ಆತ್ಮಭಾವನೆಯನ್ನು ಗಟ್ಟಿಗೊಳಿಸಿದಾಗ ಈ ಅನಾತ್ಮದ ಕಡೆ ಲಕ್ಷ್ಯ ಕೊಡುವುದೆಲ್ಲ ಹೋಗ್ಬಿಡ್ತದೆ ನಮ್ಗೆ. ಹಂಗ ಮಾತಿನಿಂದ ಆಗುದಲ್ಲ. ಹೇಳ್ತೇವೆ ಕೇಳ್ತೇವಿ ಮತ್ತು ಬಿಟ್ಟು ಬಿಡ್ತೇವೆ ಮತ್ತು ಅನಾತ್ಮ ವಿಚಾರದಾಗ ತೊಡಗ್ತೇವೆ. ಅದ್ರ ಬೆನ್ನು ಹತ್ತಿ ಒಮ್ಮೆ ಇದು ಅನುಭವ ಖಾತ್ರಿ ಆತಂದ್ರೆ ಇದ್ರ ಬೆನ್ನು ಹತ್ತೋದಿಲ್ಲ ನಾವು. ಸುಳ್ಳಪ್ಪ ಇದ್ರ ವ್ಯಾಳ ಕಳೆದ ನಾನು ಎಷ್ಟು ಹೇಳಿರು ಕೇಳಿರು ಇದು ಮತ್ತು ವ್ಯರ್ಥ ಇದು. ಎಷ್ಟೋ ಜನ್ಮ ಹಾಳು ಮಾಡ್ಕೊಂಡೇನಲ್ಲೋ ಇದ್ರ ಸಂಬಂಧ. ಇನ್ನು ಮ್ಯಾಗ ಪಸಿಗೆ ಬೀಳುವುದಿಲ್ಲ ಅಂತ ಎಚ್ಚರ ಅದ ಎಲ್ಲೋ ಒಬ್ಬ ಇನ್ನು ಮೋಸ ಹೋಗುದಿಲ್ಲ ಇನ್ನು ಪಸಿಗೆ ಬಿದ್ದೆಲ್ಲೋ ಮೋಸ ಆತಿದ್ವು ನಮ್ಗೆ. ಜೀವನ ವ್ಯರ್ಥ ಮಾಡ್ಕೊಂಡಿಲ್ಲ. ಇದ್ರ ಬೆನ್ನ ಹತ್ತೆ ನಿಜವಾದ ನಿಜವಾದ ಇರುವಿನ ಕಡೆ ಎಲ್ಲ ಕೊಟ್ಟಿದ್ರೆ ಹೆಂಗೆ ಅಕ್ಕಿತ್ತು. ಈ ಸುಳ್ಳಿನ ಬೆನ್ನ ಹತ್ತಿ ನಾವು ದುಃಖ ಪಡ್ಲಿಕ್ಕೆ ಸಂಸಾರ ಇದು ಖರೆ ಐತೆನ ಇದು ಸುಳ್ಳದ. ಕನಸಿನಂತೆ ಇದು ಕೆಟ್ಟ ಹೋಗುದು. ನಾನು ವಿಷಮ ಸಂಸಾರ ಇದನ್ನು ಕನಸು ಎಂದುವರಿ. ಇದರಾಗ ಸಮತ್ವ ಅನ್ನೋದಿಲ್ಲ. ಇಲ್ಲ ವಿಷಮದ ಅಂದಿಂದ ಯಾರಿಗೂ ಅದು ಸುಖ ಶಾಂತಿಯನ್ನು ಕೊಡೋದಿಲ್ಲ. ಸಮತ್ವದ ಕಡೆ ಎಲ್ಲ ಕೊಟ್ಟಾಗ ಸಮಾಧಾನ ಶಾಂತಿ. ಸಮತ್ವವನ್ನು ಹೊಂದುದ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಸಮತ್ವ ನಿನ್ನೊಳಗದ. ಅನ್ಯದ್ರಾಗ ನಿನ್ನ ಬಿಟ್ಟು ಅನ್ಯವಾಗಿಲ್ಲ ಅದು. ಅನ್ಯ ಭಾವನೆಯನ್ನು ತಾಳಿದಾಗ ನಿನ್ನ ಮನಸ್ಸು ಸಮ ಆಗೋದಿಲ್ಲ. ಅನ್ಯ ಭಾವನೆಗಳನ್ನು ಕೈ ಬಿಟ್ಟಾಗ ಸಮತ್ವ ಸ್ಥಿತಿ ನಿನಗೆ ಬರ್ತದೆ. ಅವಾಗ ಅವ ಯೋಗಿ. ಅನ್ಯ ಭಾವನೆಗಳನ್ನು ನಡೆದ ತನ್ನ ಭಾವದಾಗ ಉಳಿತು ಆನಂದದ ನೆನವನ್ಯಾಗ. ಆದ್ರೆ ಒಮ್ಮೆ ಸ್ವಾದ ಹತ್ತಿ ಅಂದ್ರೆ ಎತ್ತೋ ಹೋಗುದಿಲ್ರಿ ಅದು. ಒಮ್ಮೆ ಅದರ ಸ್ವಾದ ಹತ್ತು ಮಟ ನೀವು ಪ್ರಯತ್ನ ಮಾಡ್ಬೇಕು. ಎಡೆಬಿಡದೆ ಪ್ರಯತ್ನ ಮಾಡಿದಾಗ ನಿನಗೆ ಒಳಗೆ ಅದರ ಸ್ವಾದ ಹತ್ತದ ನಿನಗೆ. ಸವಿ ಹೆತ್ತಿ ಅಂದ್ರೆ ಬಿಡುದನೇ ಇಲ್ಲ ನೀವು ಅಂತಿದ್ರು. ಸವಿ ಹೆತ್ತಿದ ಹಾರುವ ವಾಳ್ನಂಗಿದಂತ ಹೌದಿಲ್ಲ. ಇದು ಅದು ಪೂರ್ಣ ಆ ಸ್ಥಿತಿಯನ್ನು ಹೊಂದಿದ ಅಂತ ಆ ಸವಿ ಹೆತ್ತಿ ಅಂದ್ರೆ. ಈ ನಮಗೆ ಇದ್ರ ಸವಿ ಹತ್ತೈತಿ ವಿಷಯಗಳ ಸವಿ. ಅದ್ರ ಪರಿಣಾಮ ಏನಾಕೈತಿ ಗೊತ್ತಿಲ್ವಲ್ಲಿ ಹಂಗೆ ಬೆನ್ನ ಹತ್ತೈತಿ ಅದು. ಯಾರಿಗೂ ಸುಖ ಶಾಂತಿಯನ್ನು ಕೊಡುದಿಲ್ಲ. ಬೇಕಾದಷ್ಟು ಜನ್ಮ ಇದ್ರ ಬೆನ್ನ ಹತ್ತಿದ್ರು ನಿನಗೆ ಲಾಭ ಇಲ್ಲ. ಅಂದಿಂದ ಈಗ ಯಾಕೆ ಇದ್ರ ಸಂಬಂಧ ತಪ್ಪಿಸ್ಕೋಬಾರ್ದು ನೀನು. ಯಾವ್ದು ನಿರಂತರ ದುಃಖ ಕೊಡ್ತೈತಿ ಅದ್ರ ಸಂಬಂಧ ಇಟ್ಕೊಂಡು ಏನ್ ಮಾಡವ. ಈ ಶರೀರ ಸುಖ ಕೊಡ್ತೈತಿ ಅಂತ ಈ ಶರೀರ ನೆನಪು ಮಾಡ್ಕೊತಕ್ಕಂತಿ ಸಮಾಧಾನ ಐತೆ ನಿನಗೆ. ದುಃಖ ಕೊಡೋದನ ಅದು ಶರೀರ. ಎಲ್ಲೆಲ್ಲಿ ಶರೀರದ ಅಲ್ಲೆಲ್ಲಿ ದುಃಖದ. ಬೆಂಕಿಯಾಗ ಕೈ ಹಿಡ್ಕೊಂಡು ಸುಖ ಹೊಂದ್ಬೇಕಂದ್ರೆ ಸಾಧ್ಯ ಐತೆ. ಬೆಂಕಿ ಕೈ ಹಿಡ್ಕೊಂಡ ಅದು ಧರ್ಮದ ಶರೀರ ಧರ್ಮ ಅವೆಲ್ಲ ದುಃಖವನ್ನು ಕೊಡ್ತಾವ. ನಿನ್ನ ಧರ್ಮ ಏನೈತಲ್ಲ ಅದು ಸುಖರೂಪವಾದದ್ದು. ಅದ್ರ ಕಡೆ ಲಕ್ಷ ಕೊಡು. ನಿದ್ರೆ ಆರಾಮು ನಿನಗೆ ಅನುಭವಗಮ್ಯ ಐತಿವ. ನೀ ಯಾವ್ದಾರ ಇಂದ್ರಿಯಗಳ ಮುಖಾಂತರ ಕಾಣಿಸ್ತೈತಿವ ಅದು. ಆರಾಮ್ ತಪ್ಪಿಸ್ಕೊಳಕ ಮಾಡೋದು ನೀ ಇದನ್ನೆಲ್ಲ.
ಹೊರಗೆ ಹಣಿಕೆ ಹಾಕೋದು ಇಂದ್ರಿಯಗಳ ಮುಖಾಂತರ. ಹೊರಗಿನ ಭಾವ ಆರಾಮ್ ತಪ್ಪಿಸ್ಕೊಳಕ ಮಾಡೋದು ನೀನು, ಹೊರಗೆ ಹಣಿಕೆ ಹಾಕೋದು. ಹೊರಗೆ ರೊತ್ತಿ ಹೋಗೋಕ್ಕಿಂತ ಮೊದಲು ಆರಾಮಿನ ನೆನಪಿನಾಗ ಇದೀನಿ, ಹೋತಂದ್ರೆ ಆರಾಮ್ ಕಳ್ಕೊಂಡಿನಿ ಅಂತ. ಏನ್ ನಿಜವಾದ ಸುಖ ಹೊಂದಲಿಕ್ಕೆ ಅನೇಕ ದಾರಿ ಇಲ್ಲ, ಅದು ಒಂದ. ಮನಸ್ಸಿನಾಗ ಏನು ಹಿಡ್ಕೊಂಡಿಲ್ಲ ತಪ್ಪು ತಿಳುವಳಿಕೆ, ಅದನ್ನು ಕಳ್ಕೊಳ್ಳೋದು ಒಂದ. ಇದು ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ತೆಗೆದು ಹಾಕೋದು ಒಂದ ಇದಕ್ಕೆ ದಾರಿ. ಅದು ಒಂದ ದಾರಿ, ಬೇರೆ ಬೇರೆ ದಾರಿ ಇಲ್ಲ. ಮನಸ್ಸಿನ ಹಿಡಿದದ್ದೆಲ್ಲ ಕೈ ಬಿಡುವುದು ಒಂದು ದಾರಿ ಇದಕ್ಕೆ. ಏನ್ ಸುಖಿಗಳಾದವರೆಲ್ಲ ಅನೇಕ ದಾರಿ ಬೆನ್ನು ಹತ್ತಿದ, ಅದನ್ನ ಮಾಡಿನ ಇದನ್ನ ಮಾಡಿ, ಎಲ್ಲ ಸುಳ್ಳು. ಅವರು ದನಿತಿ ಸುಳ್ಳು. ಅನೇಕ ದಾರಿ ಅಂತ ತಿಳ್ಕೊಂಡು ಬೆನ್ನು ಹತ್ತಿ ದನದ ನೀನು ಕೆಲಸ ಇಲ್ಲ. ಅದಕ್ಕೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿಯು ಒಂದೇ ಅಂತ. ಹಿಂದಿನವರಿಗೆ ಮುಂದಿನವರಿಗೆ ಇಡೀ ಜಗತ್ತಿನ ಜೀವರಾಶಿಗಳು ಎಲ್ಲರಿಗೂ ಒಂದಾಗಿದೆ. ಮನಸ್ಸಿನಾಗ ಹಿಡ್ಕೊಂಡು ಕೈ ಬಿಡೋದು ಎಲ್ಲರಿಗೂ ಒಂದೈತೆ, ಬೇರೆ ಬೇರೆ ಐತೆ. ನಂಬುದು ಬೇರೆ, ನೀವು ಅನೇಕ ದಾರಿ ಅದಾವಂತೀಗ. ಊರಿಗೆ ಹೋಗಾಕ ಇರ್ಬೋದು, ಜಡಕ್ಕೆ ಹೋಗಾಕ ಇರ್ಬೋದು, ಅಜಡವಾದಂಥ ಇರುವನ್ನು ಹೊಂದಲಿಕ್ಕೆ ಅನೇಕ ದಾರಿ. ನಿದ್ರಿ ಮಾಡಕ ಇಲ್ಲ ನಿನಗೆ ಅನೇಕ ದಾರಿ, ಎಲ್ಲ ಕೈ ಬಿಟ್ಟಾಗ ನಿನಗೆ ಹೌದಿಲ್ಲ. ಮನಸ್ಸಿನಾಗಿಂದ ಎಲ್ಲ ಕೈ ಬಿಟ್ಟಾಗ ಟೆಂಪ್ರರಿ ಸುಖ ಹೊಂದಾಕ ಅನೇಕ ದಾರಿ ಇಲ್ಲ. ಇನ್ನು ಶಾಶ್ವತ ಸುಖ ಹೊಂದಾಕ ಅನೇಕ ದಾರಿ ಅದಾವನು ಇಲ್ಲ. ಯಾವುದು ದುಃಖ ರೂಪದ ಅದನ್ನು ಕೈ ಬಿಡು, ಯಾವುದು ಸುಖ ರೂಪದ ಅದಕ್ಕೆ ಹೊಂದ್ಕೋ. ಮನಸ್ಸು ಆನಂದ ಸ್ವರೂಪದಿಂದ ಬೇರೆ ಆಗೈತೆ ಅಂತೇಳಿ ತಿಳ್ಕೊಂಡು ಆನಂದವನ್ನು ಹೊಂದಬೇಕಂತ ಇಚ್ಛೆ ಆಕೈತಿ. ಚಂಚಲ ಆಗೋದು ಮನಸ್ಸು, ಏನು ಆನಂದಮಯವಾದ ಇರು ಚಂಚಲ ಆಕೈತಿ. ಚೈತನ್ಯದಲ್ಲಿ ಚಂಚಲತೆ ಅನ್ನುವಂಥದ್ದಿಲ್ಲ. ಇದ್ದಿದ್ರೆ ಚೈತನ್ಯನೂ ವಿಕಾರ ಆಕ್ಕಿತ್ತು. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಆನಂದಮಯವಾದ ಇರುವಿನಲ್ಲಿ ಯಾವ ವಿಕಾರವನ್ನು ಉಂಟು ಮಾಡಲಾರದು. ಏನ್ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದ್ರ ಸರಿಯಾದ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಂದದ್ದು ವ್ಯರ್ಥ. ನಾವು ಪಾರಮಾರ್ಥದೊಳಗೆ ಅದೇವ ಅನ್ನೋದು ಹೆಸರಿಗೆ ಅಷ್ಟೇ ಆಕೈತಿ ಹೊರತು ಅದು ಪಾರಮಾರ್ಥ ಹಚ್ಚೋದು ಭಾಳ ಬಿಗ್ಯದ. ಏನ್ ಯಾವುದು ಎಂದೂ ನಾಶ ಆಗುದಿಲ್ಲ, ಮತ್ತೆ ಯಾವಾಗಲೂ ಬದಲಾಗುದಿಲ್ಲ. ಅದ ನಿನ್ನ ಸ್ವರೂಪ, ಅದ ಸದ್ರೂಪ ಅಂತಾರೆ. ಅದಕ್ಕೆ ಚಿದ್ರೂಪ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ಸಚ್ಚಿತ್ತ ಆನಂದ ಅದಕ್ಕೆ ಕರ. ಏನ್ ಇದು ಖರೇರ ಇರುವಲ್ದು, ಸುಳ್ಳರ ಇರುವಲ್ದು. ಅದ್ರ ಹಿತ ಐತಿ ಅಹಿತ ಐತಿ ನೋಡ್ಕೊ. ಅದು ಸುಖರೂಪ ಐತಿ, ದುಃಖ ರೂಪ ಐತಿ ನೋಡ್ಕೊ. ಒಬ್ಬ ಖರೆ ಅಂತಾನ, ಒಬ್ಬ ಸುಳ್ಳು ಅಂತಾನ. ಅದು ಸುಳ್ಳರ ಇರ್ಲಿ, ಖರೇರ ಇರಲಿ, ಅದು ಸುಖರೂಪ ಐತಿ, ದುಃಖ ರೂಪ ಐತಿ ನೋಡ್ಕೊ. ನಿನಗೆ ಬೇಕಾದದ್ದು ಸುಖ ಬೇಕಾಗೈತಿ, ಅದ್ರ ಕಡೆ ಲಕ್ಷ್ಯ. ಏನ್ ಹಿತ ಇತ್ತು ಅಂದ್ರೆ ಅದ್ರಾಗ ಆಸಕ್ತಿ ಹೋಗುದ್ರು ನೋಡ್ರಿ. ಅಹಿತ ಐತಿ ಅನ್ನೋದು ಹೊಳೆದಾಗ ಅದ್ರ ಮೇಲೇನು ಆಸಕ್ತಿ ಕೈ ಬಿಡ್ತಾನೆ. ಯಾರ್ಯಾರಿಗೆ ಯಾವ ವಿಷಯದಿಂದ ಸುಖ ಸಿಗ್ತೈತಿ ಅನ್ನೋದು ಖಾತ್ರಿ ಇದ್ದವರು ಆಯಾ ವಿಷಯಗಳ ನೆನಪಿನಾಗ ಇರ್ತಿರಿಲ್ಲ. ಬರೀ ಅದೇ ನೆನಪಿನಾಗ ಇರ್ತಿ, ಅದು ಸುಖ ಕೊಡ್ತೈತಿ ಅಂತ ತಿಳ್ಕೊಂಡು. ಅವು ಕೊಟ್ಟವಣ ಅಂತಂದ್ರೆ ಅದನ್ನ ನೆನಪು ಮಾಡಿದ್ದು ಉಪಯೋಗ ನಂಗೆ ಏನೂ ಲಾಭ ಇಲ್ಲ, ಅದು ವ್ಯರ್ಥ ಆಗ್ತದೆ. ನನ್ನ ಅದ್ರ ನೆನಪು ಮಾಡೋದ ಕಾಲ ಕಳ ಸತ್ತು ಅವ್ರ ಕೆಲಸ ಬಂತು, ಎದಕ್ಕೆ ಬಂತು? ಇಲ್ಲದಲ್ಲಿ ಹುಡುಕಿಯಾಡಿದ್ರೆ ಎದಕ್ಕೆ ವ್ಯರ್ಥ ಪ್ರಯತ್ನ ಹೋದಿಲ್ಲ. ಆರಾಮಿರ್ಬೇಕಂತ ಏನೆಲ್ಲ ಮಾಡೀನಿ, ಅದು ಮಾಡಿದ್ದು ಏನಾರು ಉಳ್ದೈತೆ ನೋಡ್ಕೊ. ಹೀನ ಕೃತಿಗಳನ್ನು ಮಾಡಿದಂದ್ರೆ ಹೀನ ಸ್ಥಿತಿ ನಿನಗೆ ಬರ್ತದೆ. ಆರಾಮಿರ್ಬೇಕಂತ ಏನೆಲ್ಲ ಮಾಡ್ತೀವಿ, ವಿಹಿತ ರೀತಿಯಿಂದ ಸಿಗದಂಗೆ ನಿಷಿದ್ಧ ವ್ಯವಹಾರ ಮಾಡ್ತೀವಿ.
ಅದನ್ನ ಎಲ್ಲಾರ ತಪ್ಪಿಸ್ಕೊಳಕಾಕೈತಿ. ನೀ ಮಾಡಿದ್ದ ಕರ್ಮ ನೀನ ಉಣಬೇಕಾಕೈತಿ. ಎಲ್ಲಿ ಹೋದ್ರೂ ಬಿಡುದಿಲ್ಲ, ಅದು ಹುಡುಕ್ಯಾಡ್ಕೊಂಡು ಬರ್ತೈತಿ ನಿನಗೆ. ಏನ್ ವಿಷಯಾದಿಗಳನ್ನು ಹೊಂದಬೇಕಪ್ಪ ಅಂತ ಆಸಕ್ತಿ ನಿನಗೆ ಉಂಟಾತಂದ್ರೆ ಎಲ್ಲಾ ದುರ್ಗುಣಗಳು ಬರ್ತಾವ ನೋಡಿ. ಇದು ಬೇಕಂದ್ರೆ ಬರ್ತಾವ ದುರ್ಗುಣಗಳು, ಇದು ಬ್ಯಾಡಪ್ಪ ಅಂದ್ರೆ ಎಲ್ಲ ಸದ್ಗುಣಗಳು ನಿನಗೆ ಬರ್ತಾವ. ವಿಷಯದ ಆಶಯ ಯಾವಾಗ ಕಡಿಮೆ ಆಕೈತಿ ಅವಾಗ ಸದ್ಗುಣ ಬರ್ತಾವ, ಒಳ್ಳೆಯ ಗುಣಗಳು ಬರ್ತಾವ. ಒಳ್ಳೆ ಇನ್ನೊಬ್ಬರಿಗೆ ಕೆಡಕ ಮಾಡದಂತ ವಿಚಾರಗಳು ಅವಾಗ ಬರ್ತಾವ. ವಿಷಯಗಳು ಬೇಕಂದ ಅವ್ ಬರೇ ಖತರ್ನಾಕ್ ವಿಚಾರನ ಬರೀ ಅವ್ ಹೊರಗೊಂದು ಒಳಗೊಂದು ಹೌದಿಲ್ಲ. ಮಾಡೋದೊಂದು ಚಲೋ ಆಯ್ತಪ್ಪ, ಹೆಂಗಾರ ಮಾಡಿ ಇದನ್ನ ಗಳಿಸ್ಬೇಕು. ಯಪ್ಪ ಎನ್ನ ಎಷ್ಟು ಮ್ಯಾತ್ ಏನ್ ಮಾಡ್ತಾನ ನಾಟಕ ಹೌದಿಲ್ಲ. ಸೋಗ್ಯ ಸೋಗಿ ಎಷ್ಟು ಮಾಡ್ತೇವ ಇದ್ರ ಸಂಬಂಧ ನಾಟಕ. ಇಷ್ಟೆಲ್ಲ ವಿದ್ಯೆ ಮತ್ ಒಳಗೆಲ್ಲ ಎಂತ ಭಾವ ಎಂದ ಆಗ್ಬೇಕು ನಿನ್ನ ಅಂತಃಕರಣ ಸ್ವಚ್ಛ ಎಂದ ಆಗ್ಬೇಕು. ಇದ್ರ ಬೆನ್ನ ಹತ್ತಿ ಎಲ್ಲ ಹೊಲಸು ಮಾಡ್ಕೊಂಡೆಲ್ಲ. ಇದು ಹೊಳೆದು ಭಾಳ ಕಠಿಣ ಐತಿ. ಮನುಷ್ಯನ ಕೋರ್ಟಿನಲ್ಲಿ ಪಾರಾಗಬಹುದು ನೀ ಏನಾರ ಖತರ್ನಾಕ್ ಮಾಡಿ. ಕರ್ಮದ ಕೋರ್ಟ್ನ್ಯಾಗ ಪಾರಾಗಕತ್ತೇನು? ಯಾರು ನೀನು ಬಿಡಿಸವ್ರ ಅಲ್ಲಿ? ಯಾರ ಬಲ ಐತೆ ಅಂತ ಮಾಡ್ತೀವೋ ಪಾಪ ಕೃತಿಗಳನ್ನ? ಆವ ಬಲವಿಡಿದ ಅಖಿಲ ದುರಿತವನೆಸಗಿ ಜೀವಿಸುವೆ ಮಾಜು ದುಸರಲೇ ಮಾನವ ಅಂತ. ಯಾವ ಬಲ ಐತೆ ಅಂತ ತಿಳ್ಕೊಂಡು ಮಾಡ್ತೀವ ನೀನು? ಯಾರು ಕೇಳೋರಿಲ್ಲ ಅಂತ ಹೇಳಿ ನೀ ಮಾಡಿದ ಕರ್ಮನ ನಿನ್ನ ಅದೇ ಕೇಳ್ತದೆ ನೀನು. ಅದೇ ನಿನಗೆ ಎಚ್ಚರಗೊಳಿಸೋದು. ನೀನು ಮಾಡಿದ ಕರ್ಮ ಬೆನ್ನ ಹತ್ತಿ ಕಾಡ್ತೈತಿ ನೋಡಿ. ಎಲ್ಲಿ ಬೇಕಾದಲ್ಲಿ ಅಡ್ರೆಸ್ ಹುಡ್ಕೊಂಡು ಬರ್ತೈತಿ ನಿನಗೆ. ಎಲ್ಲಿದ್ದಲ್ಲಿಂದ ಅದು ಗಡಿಸೇ ತೀರ್ತದೆ. ನೀನು ಎಲ್ಲಿ ಅಡ್ಕೊಂಡ್ರು ಬಿಡೋದಿಲ್ಲ ನೀನು ಮಾಡಿದ ಕರ್ಮ. ಅದಕ್ಕೆ ಮಾಡಬೇಡ ಅಂತ, ಒಳ್ಳೇದನ್ನು ಮಾಡ. ಅದು ನೀನು ಹುಡ್ಕೊಂಡು ಒಳ್ಳೇದು ಮಾಡ್ತೈತಿ. ನಿನಗೆ ಹಿತ ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕರಿ. ನಮಗೆ ಅದು ಬ್ಯಾಡಪ್ಪ, ನಮಗೆ ದುಃಖ ಬ್ಯಾಡಪ್ಪ ಅಂದ್ರೆ ಇನ್ನೊಬ್ಬರಿಗೆ ನೀ ತೊಂದರೆ ಕೊಡಕ್ಕೆ. ನೀ ಏನು ಮಾಡಿರ್ತಿ ಅದು ನಿನಗೆ ಬೆನ್ನ ಹತ್ತಿ ಬರ್ತೈತಿ ನೋಡಿ. ಏನು ಕ್ರಿಯೆ ಪ್ರತಿಕ್ರಿಯೆ ಅಂತ. ನೀ ಹೆಂಗ್ ನೋಡ್ತಿ ಹಂಗ, ನಿನ್ ದೃಷ್ಟಿ ಹೆಂಗೈತಿ ಹಂಗೈತಿ ಜಗತ್ತನು ಸೃಷ್ಟಿ ಹೌದಿಲ್ಲ. ನೀ ಕನ್ನಡ ಹೆಂಗ್ ನೋಡ್ತಿ ಅದು ನೀನ್ ಹಂಗ ನೋಡ್ತೈತಿ. ನೀ ಹಲ್ಕಿಸೋದು ಅದು ಹಲ್ಕಿಸ್ತೈತಿ. ನೀ ಮುಖ ಸಿಟ್ಟಿಗೆ ಅದು ಸಿಟ್ಟಿಗೆ ಇರ್ತೈತಿ. ನೀ ಹೆಂಗ ನೀ ನೋಡ್ತೀವ ಪ್ರೇಮದಿಂದ ಕಂಡ್ರೆ ಅವರು ಪ್ರೇಮದಿಂದ ಕಾಣ್ತಾರೆ. ನಿನ್ನ ಪ್ರೀತಿಯಿಂದ ನೋಡು. ಬಿಚ್ಚು ಅವನು ಹೃದಯದಿಂದ ನೋಡಿದ ತುಂಬಿ ಯಾಕ್ರಿ ಸ್ವಚ್ಛ ಹೃದಯದಿಂದ ಅವನು ನೋಡಿದ ನಿನ್ನನ್ನು ಅವರು ನಿರ್ಮಲ ಇದರಿಂದ ನೋಡ್ತಾರೆ. ಕಲುಷಿತ ದೋಷ ಇಟ್ಕೊಂಡು ಕುಂದಿರ್ತಿ ಮನಸ್ಸಿನಾಗ ಬಂದು ನೀ ಮಾತಾಡೋದೊಂದು ಹೌದ. ಬಾಯಿಲೆ ಮಾತ್ರ ಅಗದಿ ಜೇನುತುಪ್ಪದ ಮಾತು, ಒಳಗೆಲ್ಲ ಹೃದಯತು ಹಾಲಾಹಲಂ ಅಂತ ನಿನಗ ಹಾನಿ ಅದು. ಅಂತ ಅವನ್ನೆಲ್ಲ ಬಿಡ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ಪರಿಶುದ್ಧವಾದ ಆಚರಣೆ ಬಹಳ ಮುಖ್ಯ. ಅದಕ್ಕೆ ನೀತಿ ಅಂತಾರೆ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ನೀತಿ ಧರ್ಮ ಅಂತ. ಅದು ನಿನ್ನನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ. ಧರ್ಮಾಚರಣೆ ಏನ್ ಮಾಡ್ತೈತಿ? ನಿನ್ನ ಉನ್ನತ ಸ್ಥಿತಿ, ಕೀಳಾದ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸೋದ ಧರ್ಮ ಅಂತ. ಧ್ರುವಧಾರಯತಿ ಇತಿ ಧರ್ಮ ಅಂತ. ನಿನ್ನ ಕೀಳ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂತಹದ್ದು ಧರ್ಮಾಚರಣೆ. ಅದಕ್ಕೆ ನೀತಿ ಅಂತ. ನೀತಿಯನ್ನು ಬಿಟ್ಟಿ ಅಂದ್ರೆ ಹೀನ ಸ್ಥಿತಿ ನಿನಗೆ ಬರ್ತದೆ. ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಶುರು ಮಾಡಿದಿ ಬಂತಪ್ಪ ನಿನಗಳಿಗಾಲ ಅಂತ. ಅದು ಪಾಪ ತುಂಬೋ ಮಠ ನನಗೆ. ಪಾಪ ಕೃತಿಗಳನ್ನು ಮಾಡ್ತಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಪಾಪ ಕಟ್ಕೋತಿ, ದಾಖಲಾತಿ ಆಕೈತಿ. ಅದನ್ನು ಮಾಡಕ್ ಹೋಗ್ಬೇಡ. ಈ ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡ, ಪಾಪ ಕೃತಿಗಳನ್ನು ಮಾಡಕ್ ಹೋಗೋಣ ಅಂತ. ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡು ಅಂತ ಕರ್ಮಗಳನ್ನು ಮಾಡೋದು. ಇದ ಪೂಜೆ ನೋಡು. ಈ ಪೂಜಾ ಹಿಡಿ. ಎಷ್ಟು ಮಂದಿ ಹಿಡಿತೀರಿ ಈ ಪೂಜೆ? ಇನ್ನೊಬ್ಬರಿಗೆ ಹಿತ ಮಾಡುವಂತ ಆಚರಣೆ ನಮಗೆ ಬೇಕು.
ಇದು ಸಾಮಾನ್ಯ ಪೂಜೆ ಬೇಕು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂತ ಆ ಮಾತು, ಮನುಷ್ಯನ ಭಾವನೆಗಳು, ಕೃತಿಗಳು ಜರುಗಬೇಕು ಅಂತ. ಹೆಜ್ಜೆ ಹೆಜ್ಜೆಗೂ ಈ ಪೂಜೆ ನಾವು ಮಾಡಬೇಕು. ನಡುಕೋ ಇಲ್ಲಿ ತೊಂದರೆ ಆಗದಂಗ ಅವ್ರಿಗೆ ಸಹಾಯ ಮಾಡು, ಕಷ್ಟದಲ್ಲಿದ್ದವ್ರಿಗೆ ನೆರವಾಗ. ಕಲ್ಲು ಕಡೆಗೆ ನಡ್ಕೊಂಡ್ರೆ ಏನಾಗಬೇಕಾಗಿತ್ತು? ಅಲ್ಲಿ ಹೋಗಿ ಅಭಿಷೇಕ ಮಾಡೀನಿ, ಎಣ್ಣೆ ಸುರಿ ಅದಕ್ಕೆ ಬಂದು ದೀಪ ಹಚ್ಚಿನಿ, ಎಡೆ ಹಿಡನಿ, ಹಸದವ್ರಿಗೆ ಹಾಕಿಲ್ಲ, ಕಷ್ಟದಾಗಿರೋರು ನೆರವಾಗ ಆಕೈತೆ. ನಿನಗೆ ಸಹಾಯ ಮಾಡ್ಬೇಕಂತ ಗೊತ್ತಾಕೈತಿ ನಿನಗೆ ಅವ್ರು ಹೆಂಗದಾರು ಅನ್ನೋದು. ಅಂತಲ್ಲಿ ಒಂದು ಪೈಪ್ ಅವನ್ಯಾರ ಖರ್ಚು ಮಾಡೋಕ್ಕಾಗೋದಿಲ್ಲ ನಮ್ಗೆ, ಹೌದಿಲ್ಲ? ಗೊತ್ತಾಗದಂಗಾರ ಮಾಡ್ತಿರ್ತಾನ ಅವ್ನು. ನಿಜವಾಗಿ ಅವ್ನು ಇಸ್ಕೊಳ್ಳೋದಿಲ್ಲ ಅಂದ್ರೆ ಯಾವ್ದಾರ ರೂಪದಿಂದ ಅವಾಗ ಒಳ್ಳೇದು ಮಾಡ್ಬೇಕನ್ನೋ ಭಾವ ಇರ್ತೈತೆ ನಾವು. ಮಹಾತ್ಮರ ಸ್ಥಿತಿ ಹಂಗಿರ್ತೈತಿ ನೋಡ್ರಿ. ಯಾವ ರೂಪದಿಂದ ಮಾಡಿದ್ರೆ ಇವ್ರಿಗೆ ಇದನ್ನ ಮಾಡಿ ನಾವು ಯಾವಾಗ ಇವ್ರಿಗೆ ಹಿತ ಮಾಡೇನಿ ಅನ್ನೋ ಭಾವ ಬರ್ಬೇಕು ನಮಗೆ. ಅದು ಬರೋದು ಭಾಳ ಕಠಿಣ ಐತಿ. ವಿಷಯದ ಆಸಕ್ತಿ ಐತಿ, ಸ್ವಾರ್ಥ. ಇದು ಬದ್ದಾಗ ನಮಗಿದು ಇದು ನೀವು ಅಧಿಕಾರಿ ಇದಕ್ಕೆ. ಅವಾಗ ಅಂತಃಕರಣ ಸ್ವಚ್ಛಕತಿ. ಈ ಪೂಜೆ ಮಾಡ್ಬೇಕು ನೋಡಿ. ಇನ್ನೊಬ್ಬರು ನಮಗೆ ತೊಂದರೆ ಕೊಟ್ಟಾರೋದನ್ನ ನಾವು ಮಾಡಕ್ ಹೋಗ್ಬಾರ್ದು. ಗೊತ್ತಿಲ್ಲ ಮಾಡ್ಯಾನ ಪಾಪ, ಅವ ಅಜ್ಞಾನಿ ಅದ. ಉದಾಸೀನ ಆಗ. ಗೊತ್ತಿಲ್ಲಲೇ ನಮಗೆ ತೊಂದರೆ ಕೊಟ್ಟವ್ರ ಬಗ್ಗೆ ಉದಾಸೀನ ಆಗ. ಅವ್ರ ಬಗ್ಗೆ ಏನು ಹೊಟ್ಟಿ ಕಿಚ್ಚು ಪಡಾಕ್ ಹೋಗ್ಬಿಡೋದು. ಅವ ಅಜ್ಞಾನಿ ಅದ, ಗೊತ್ತಿಲ್ಲಲೇ ಮಾಡ್ಯಾನ, ಮಾಡೋಲ್ಲ. ಹಿಂದಿಂದೇನೋ ನಮ್ದು ದೋಷ ಐತಿ, ಅದಕ್ಕೆ ಮಾಡಿರ್ಬೇಕು ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಉದಾಸೀನ ಆಗ. ಮಹಾತ್ಮರ ಜೀವನ ನೋಡ್ರಿ ನೀವು. ಅವ್ ಕೆಡಕ್ ಬಯಸೇ ಇಲ್ಲ, ಅವರು ಒಳ್ಳೇದನ್ನ ಮಾಡ್ಯಾರ. ಪಡೆದವನಿಗೆ ಕೇಡು ಬಡಿಸಿದ ಜ್ಞಾನಿ ಅಥವಾ ಮಹಾತ್ಮನಿಗೆ ಧಿಕ್ಕಾರ ಅಂತಾರೆ. ಮಹಾತ್ಮನಿಗೆ ಕೇಡು ಬಯಸಿದವಾಗ ಅವಗೂ ಧಿಕ್ಕಾರ, ಹೌದಿಲ್ಲ? ಪಡೆದವನಿಗೆ ಕೇಡು ಬಯಸಿದ ಮಹಾತ್ಮನಿಗೂ ಧಿಕ್ಕಾರ ಅಂತ. ಅವ ಮಹಾತ್ಮನ ಅಲ್ಲ, ಯಾರಿಗೂ ಕೆಡಕ್ ಅನ್ನೋದಿಲ್ಲ. ಇಲ್ಲ ಈ ರಾಮದಾಸರ ಶಿಷ್ಯರು ಜಳಕಕ್ಕೆ ಹೋಗ್ಯಾರ. ಅಲ್ಲಿ ಕಬ್ಬಿನ ತೋಟ, ನೀನು ವಯಸ್ಸ ಪಾಪ ಗೊತ್ತಿಲ್ಲ, ಕಬ್ಬು ಮುರ್ಕೊಂಡು ಹೋಗಿ ತಿನ್ನಾಕತ್ತಾವ. ಮಾಲಕ್ ಬಂದ ಅವ್ರನ್ನ, ಯಾರು ಇವ್ರನ್ನ ಇವರು ಅವ್ರು ಕರ್ಕೊಂಡು ಹೋಗ್ಯಾರ ಒಳ್ಳೆ ಸ್ನಾನಕ್ಕೆ. ಇವ ಹೇಳಿ ಕಳಿಸಿರ್ಬೇಕಂತ ತಿಳ್ಕೊಂಡ ರಾಮದಾಸರನ್ನ ಕಬ್ಬಿನಗಳ ತಗೊಂಡು ಹೊಡೆದ್ಬಿಟ್ಟ. ಇವನ್ ಕಳಿಸ್ಕೊಟ್ಟಿ ಮಗನ ಇಂಥವೆಲ್ಲ ಮಾಡ್ತೀವಿ ಅಂತ. ಇದು ಶಿವಾಜಿ ಮಹಾರಾಜಿಗೆ ಶುದ್ಧಿ ಐತಿ. ಅದಕ್ಕೆ ರೈತನ ಕರೆಸಿದ ಕೂಲೆ ಅವ್ನು ಗಾಬ್ ಆಗ್ಬಿಟ್ಟಂತ. ಇಪ್ಪ ರಾಜಾರ ಕರೆಸಿದ್ರು ಏನಾಯ್ತು ನನ್ನ ಬಾಳೆ ಇದು, ಇವ್ರಿಗೆ ಹೆಂಗೆ ಗೊತ್ತಾಗ್ತಿದ್ವು ಅಂತ. ಅದು ಹೆಂಗ ಸುದ್ದಿ ಬಿಡ್ತೈತೆ ಅವ್ರಿಗೆ. ಅವ್ರು ಕರೆಸಿಬಿಟ್ಟಾರ ಅವ್ರನ್ನ. ಅವಾಗ ಇವ್ರಿಗೆ ರಾಮದಾಸರ ಹಿಂಗಿಂಗಾಗೈತೆ ಅನ್ಕೂಲೆ ಇವರು ಹೋದ್ರು ಅಂತಲ್ಲಿ. ಅವಾಗ ಅವನು ವಿಚಾರಣೆ ಮಾಡುವಾಗ ಅವಾಗ ನಾ ಶಿಕ್ಷೆ ಕೊಡ್ತೇನೆ ಅಂದ್ರಂತ. ನೀ ಮಾಡಕ್ ಹೋಗ್ಬೇಡ ಅದನ್ನ, ಅದ್ರ ಬಗ್ಗೆ ಜವಾಬ್ದಾರಿ ನಾ ಶಿಕ್ಷೆ ಕೊಡ್ತೇನೆ. ಆಗ ತಾವು ಹೇಳ್ದಂಗ ಹಂಗ ಮಾಡೋಣ ಅಂತ. ಅವಾಗ ಅವ್ರಿಗೆ ಅವನ ಮಾಡದವನ ಕರಿಷ್ಕಾರ ಅವಾಗ 5 ಹಳ್ಳಿ 6 ಹಳ್ಳಿ ಅದ ವತನದಾರಿಕೆ ಕೊಟ್ರಂತ. ಉಂಬಳಿ ಅವನು ಅದರದ್ದೆಲ್ಲ ಆದಾಯ ನೀನ ತಗೋ ಅಂತೇಳಿ 6 ಹಳ್ಳಿ ಆದಾಯ ಏನು ಬರ್ತೈತೆ ಅಲ್ಲ ಅದರದ್ದೆಲ್ಲ ಉಂಬಳಿ ನೀನ ತಗೋ ಹಾಕಿ ಕೊಟ್ರಂತ. ಅವಾಗ ದಿಕ್ಕ ತಪ್ಪಿ ಅಂತ. ಏನಪ್ಪಾ ಇದು ಹೊಡೆದ್ರ ಗಿಡಗಳು ಉಪಕಾರ ಅದಾವ. ಕಲ್ಲು ಹೋಗಿದ್ರೆ ಅವು ಹಣ್ಣು ಕೊಡ್ತಾವು, ಹೌದಿಲ್ಲ? ನೀ ಏನ್ ಕೊಡ್ತಿ? ನೀ ಏನ್ ಕೊಡ್ತೀವ? ನೀ ಮತ್ತಟ್ಟು ಚಿರಿಯಾಡ್ತೀವಿ, ಒದರಾಡ್ತೀವಿ. ಗಿಡ ಬಳ್ಳಿಗಿಂತ ಕಡಿಯಾದೇನಲ್ಲ ಅಂತ, ಅದಕ್ಕಿಂತ ಕೀಳಾದೆಲ್ಲೋ ನೀನು. ಅದು ಬರ್ಬೇಕಾದ್ರೆ ಭಾಳ ಕಠಿಣ ಅದ. ಹಂಗ ಮಹಾತ್ಮರದು ಹೆಂಗೈತಿ ನೋಡ ಅವ್ರ ಜೀವನ. ನಮ್ಮ ಜೀವನ ನೋಡ್ಕೊಂತ ಬರ್ರಿ ಅಂತ ಅಪ್ಪವ್ರು ಅದನ್ನ ಹೇಳಿದ್ರು. ಯಾರು ನಮ್ಮ ವಂಶವನ್ನು ಹಾಳು ಮಾಡ್ಬೇಕು, ಇದನ್ನ ಬರಬಾರ್ದು. ಅವರು ದತ್ತಕ್ಕೆ ಬಂದವರು, ನಿಂದ್ರಗೊಡಬಾರ್ದು ಅಂತ ಪಾನತಮ್ಮರು ಪ್ರಯತ್ನ ಮಾಡಿ ಹೊಟ್ಟೆ ಕಿಚ್ಚು ಮಾಡಿ ಹೆಜ್ಜಾಗ ಊಟ ಸಹಿತ ಬಿಡಿದ್ರು. ಅಂಥವ್ರಿಗೆ ಸಹಿತ ಅವ್ರಿಗೆ ಕಷ್ಟದಾಗಿದ್ದವ್ರಿಗೆ ದುಡ್ಡಿನ ಸಹಾಯ ಮಾಡ್ಯಾರ, ವಿದ್ಯಾ ಕಲಿಸಿದ್ರು ಅವ್ರ ಮಕ್ಕಳಿಗೆ. ಅದು ಎಲ್ಲಾ ತರದ ಸಹಾಯ ಮಾಡಿದ್ರು.
ನಮ್ಮ ಖಾತೆದಾಗ ಅದಿಲ್ಲ, ಕೆಡಕ್ ಮಾಡೋದು. ಕೆಡಕ್ ಮಾಡಿದವ್ರು ಸಹಿತ ಒಳ್ಳೇದನ್ನ ಮಾಡಿ, ವಿಷ ಇರೋದವ್ರಿಗೆ ಹಾಲು ಇರುತ್ತೆ. ಇದು ಮಹಾತ್ಮರ ಇದು ಸ್ವಭಾವ ಹಂಗಿರ್ತೈತಿ. ನಮ್ಮ ಸ್ವಭಾವ ಬರೀ ಕೆಡಕ್ ಮಾಡೋದು. ನಮ್ಮ ನಮ್ಮ ಧರ್ಮನ ಅದೈತಿ. ಯಾಕ್ರಿ ಬರೀ ವಿಷಯದ ಆಶಯ ಸಂಬಂಧ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನೊಬ್ಬರು ತುಡುಗು ಮಾಡೋದು, ಅದಿಲ್ಲ ಎಬಸ್ಕೊಂಡ್ ಬಂದ್ಬಿಡುತ್ತಪ್ಪ ಯಾರು ಇಲ್ದಾಗ. ಅದರ ಫಲ ನೀವು ಉಣ್ಬೇಕಾಕೈತಿ ನೋಡ್ರಿ. ನಾಳೆ ಅದಕ್ಕೆ ವಿಷಯದಲ್ಲಿ ಆಸಕ್ತಿನ ಇಂಥ ಕೆಟ್ಟ ಗುಣಗಳನ್ನು ಮಾಡ್ಲಿಕ್ಕೆ ಎದ್ರ ಸಂಬಂಧ ಮಾಡ್ಬೇಕಾಗೈತಿ. ತೊಂದರೆ ಕೊಡ್ಬೇಕು ಅವ ಇನ್ನೊಬ್ಬರಿಗೆ, ವಿಷಯದ ಆಶೆ ಸುಖ ಕೊಡ್ತಾವನು ತಪ್ಪು ತಿಳುವಳಿಕೆ ಇದ್ದವ್ರು ಅದನ್ನ ಮಾಡ್ತಾರೆ. ಅದನ್ನ ಯಾವಾಗ ಕಳ್ಕೊಂಡ ನಾವು ಅವುಗಳಲ್ಲಿ ಅದನ್ನ ಅವನ್ನ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ ಜನ್ಮ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಜನ್ಮದ ಸಾರ್ಥಕತೆ ಮಾಡ್ಕೋಬೇಕನ್ನೋಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲ ಅಂದ್ರೆ ಜನ್ಮ ಸಾರ್ಥಕ ಆತೇನೆ. ಕೆಡುವ ಕಾಯದ ಸಫಲತೆ ಪರಹಿತ, ಹೌದಲ್ಲ. ಪರಹಿತ ಮಾಡೋದ್ರೊಳಗೆ ನಿನ್ನ ಹುಟ್ಟಿದ್ದಕ್ಕೂ ನೀನು ಸಾರ್ಥಕ, ಶರೀರ ಧಾರಣ ಮಾಡಿದ್ದು ಸಾರ್ಥಕ. ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಿದಿ ಇಲ್ಲಿ, ಏನೇನು ಕಂತ್ರಾಟ ಮಾಡಿದಿ, ಎಷ್ಟು ಮಂದಿಗೆ ಪೀಡಾಕೊಟ್ಟಿಪ್ಪ ನೀವು ಹುಟ್ಟಿದಂದ. ಒಬ್ಬರಿಗಾರ ಹಿತ ಮಾಡಿದ್ದು ಒಂದು ತೋರಿಸ್ತೀಯ ನಿನ್ನ ಜೀವನದಾಗ? ಏನು ಒಳ್ಳೇದು ಮಾಡಿದಿ, ಎದಕ್ಕಾಗಿ ಬಂದಿ ಇಲ್ಲಿ ಹುಟ್ಟಿ? ಇನ್ನು ಒಳ್ಳೇದನ್ನು ಮಾಡ್ಬೇಕಂತ ಬಂದೇನ, ಇನ್ನು ಮಾಡೋದಿಲ್ಲಪ್ಪ ಕೆಟ್ಟದ್ದನ್ನ ಅಂತೇಳಿ ಪ್ರತಿಜ್ಞೆ ಮಾಡಿ, ಅದಿಲ್ಲ ಮರತ್ ಕಾರ್ಯ ಏನೇನೋ ಮಾಡಿ ಇಂಥ ಸ್ಥಿತಿ ಬಂದೈತೆ ನನಗೆ, ಇನ್ನೊಮ್ಮೆ ಎಂದೆಂದು ಇಲ್ಲಿ ಬರಬಾರ್ದು ಈ ಗರ್ಭವಾಸಕ್ಕೆ. ಒಳ್ಳೇದನ್ನ ಮಾಡಿದ್ರಿಂದ ನಾವು ಪಾರಾಗು, ನಿನ್ನ ಎಂದೆಂದು ಬರ್ದಂಗೆ ಮಾಡ್ಕೊಳು ಅಂತ ಮರ್ತು ಏನೇನೋ ಮಾಡಿ ಈ ಸ್ಥಿತಿ ಬಂದೈತೆ ನಮ್ಗೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬಿಡೋದು, ಅದಕ್ಕೆ ಧರ್ಮ ಅಂತಾರ. ಇನ್ನೊಬ್ಬರಿಗೆ ತೊಂದರೆ ಆಗದಂತ ಆಚರಣೆಗೆ ಧರ್ಮ ಆಚರಣೆ ಅಂತಾರ. ಹೊರಗೆ ಸೋಗ್ ಹಾಕೋದಲ್ಲ, ಪಟ್ಟ ಬಡ್ಕೋದಲ್ಲ, ಗಡ್ಡ ಬಿಡೋದಲ್ಲ, ಬಟ್ಟಿ ಬದಲು ಮಾಡೋದಲ್ಲ. ಧರ್ಮ ಅಂದ್ರೆ ಆ ಗಡ್ಡ ಬಿಡೋದು, ಪಟ್ಟ ಬಿಡೋದು ಧರ್ಮ ಅಂತ ನೀ ತಿಳ್ಕೊಂಡ್ ಕುಂತೀವಿ. ಅದು ಯಾವುದೂ ಅಲ್ಲ. ಬಟ್ಟಿ ಬದಲು ಮಾಡೋದು ಧರ್ಮ ಅಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದು ಧರ್ಮ. ಅದನ್ನ ನಾವು ಇನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಗರ್ಭದಾಗಿದ್ದಾಗ ತಾಯಿ ಹೊಟ್ಟೆ ಒಳಗೆ ಇನ್ನು ಯಾರಿಗೂ ತೊಂದರೆ ಕೊಡದಂಗ ನಮ್ಮ ಜೀವನ ಸಾಗಿಸಿ ನಾನು ಇದರಿಂದ ಪಾರಾಗೋ ದಾರಿ ಹುಡುಕ್ತೇನೆ. ಅದೇ ಮರೆದೆ ನಾನು ಅದಕ್ಕಿನ್ನ ಉಪಾಯವೇ ಧರ್ಮವಿದೆಂದು ಅಂತ ಅದಕ್ಕೆ ಹೇಳ. ಒಳ್ಳೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಈ ಪೂಜೆ ಮಾಡಕ್ಕಲಿ ಅಂದಾಗ ಇದು ದಾರಿ ನಿನಗೆ ಸಿಗ್ತೈತಿ. ಮಾಡ್ತೀಯಪ್ಪ ಇದನ್ನ. ಎಷ್ಟು ಮಹಾತ್ಮರು ಹೇಳ್ಕೊತ ಬಂದಾರ, ಅವ್ರು ಇದ್ದು ತೋರ್ಸ್ಯಾರ. ಅವ್ರ ಜೀವನ ಎಲ್ಲ ಅನೇಕ ಜನ್ಮಗಳು ಪರೋಪಕಾರಕ್ಕಾಗಿ ಅವು ಹೋಗ್ಯಾವ. ಇದು ಒಂದು ಜನ್ಮದಾಗರ ನಿನಗೆ ಅದ ಇನ್ನೂ ಬರವಲ್ದಲ್ಲ. ಜನ್ಮಾಂತರ ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತ ಬಂದೀವಿ. ನನಗ ಒಳ್ಳೇದಾಗ್ಬೇಕಂದ್ರೆ ಹೆಂಗಾಗ್ಬೇಕು, ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಕಿತ್ತು. ಪುಣ್ಯದ ಫಲಾರ ಬೇಡ್ತಿ, ಪುಣ್ಯ ಮಾಡಕ್ ಒಲ್ಲಿಂತಿ. ಪಾಪದ ಫಲ ಬ್ಯಾಡಂತಿ, ಪಾಪ ಮಾಡೋದು ಬಿಡಾಕ್ ಒಲ್ಲಿಂತಿ. ಪಾಪಶ್ಯ ಫಲಂ ನ ಇಚ್ಛಂತಿ ಮಾನವ ಪಾಪಂ ಕುರುವಂತಿ, ಪುಣ್ಯಶ್ಯ ಫಲಂ ಇಚ್ಛಂತಿ ಪುಣ್ಯಂ ನ ಕುರುವಂತಿ. ಪುಣ್ಯ ಮಾಡಕ್ ಒಲ್ಲ, ಇನ್ನೊಬ್ರಿಗೆ ಉಪಕಾರ ಮಾಡಕ್ ಇನ್ನೊಬ್ರು ಕೊಟ್ರೆ ನನಗೇನು ಬರ್ತೈತಿ? ಇನ್ನೊಬ್ರಿಗೆ ಏನು ಕೊಡ್ತೀವಿ ಅದ ನಿನಗೆ. ಚಲೋದ್ ಕೊಟ್ರೆ ಚಲೋದ್ ಬರ್ತೈತಿ, ಕೆಟ್ಟದ್ ಕೊಟ್ರೆ ಕೆಟ್ಟದ್ ಬರ್ತೈತಿ. ಅದು ನಿನ್ನ ಕೈ ಒಳಗೈತಿ. ನಿನ್ನ ಭವಿಷ್ಯ ಬೇಕಾದಂಗೆ ಮಾಡ್ಕೊ. ನಿನ್ನ ಭವಿಷ್ಯವನ್ನು ನೀನ ಬರ್ಕೊಳ. ಹೆಂಗೆ ನಡ್ಕೋತಿ ಹೆಂಗೆ ಪಡ್ಕೋತಿ ನೋಡು. ಜಗತ್ತಿನ ಜನರು ಕೊಡು ನನ್ನಂಗಂತ ತಿಳ್ಕೊಂಡ ನಡ್ಕೊಂಡಿ, ಅವರು ನಿನ್ನಂಗ ನಮ್ಮವ ಅಂತ ತಿಳ್ಕೊತಾರ. ಹೌದಿಲ್ಲ? ನೀ ಹೆಂಗೆ ನಡ್ಕೋತಿ ಹಂಗೆ ಅದು ಬರ್ತೈತಿ ನಿನಗೆ. ಅದರ ಫಲ ನಿನಗೆ ಬರ್ತೈತಿ ನೋಡು. ಕೆಡಕ ಮಾಡಿದಿ ಅದು ಹೊಳೆ ನಿನಗೆ ತಿರುಗಿ ದಶಗುಣಿತ ಆಗಿ ಬರ್ತೈತಿ. ಹಂಗಲ್ಲ, ಬಡ್ಡಿ ಸಮೇತ ಬರ್ತೈತಿ ನಿನಗೆ ಮಾಡಿದ ಕರ್ಮ. ಹಂಗ ಬರುದಿಲ್ಲ, ಅದ ಬಡ್ಡಿ ಸಮೇತ ತೀರ್ಸ್ಬಿಡ್ತೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು. ಆವ ಬಲವಿಡಿದ ಕಿಡ ದುರಿತವನೆಸಗಿ ಜೀವಿಸುವೆ ಮಾಜ ದುಸರಿಲೇ ಮಾನವ ಅಂತ. ಯಾವ ಬಲ ಐತೋ ನಿನ್ನ ಮಾಡಕ್ಕೆ ಇಂಥವೆಲ್ಲ ಮಾಡಬೇಡ ತಮ್ಮ ಅಂತ ಎಚ್ಚರಿಕೆ ಕೊಟ್ಟಾರೆ. ಎಂದೂ ಈ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಮಾಡಕ್ ಹೋಗಬೇಡ. ಅವ್ನು ತೊಂದರೆ ಕೊಟ್ಟು ಅವನು ಗಳಿಸ್ಯಾರ ನಿನಗೇನು ಸುಖ ಕೊಡೋದನ ಅದು?
ಮರಗಿಸಿ ಅವ್ರನ್ನ ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರನ್ನೆಲ್ಲ ಮರಗ್ತಾವಿಲ್ಲ. ನಡಿತೈತಿ ಅಂತೇಳಿ ಅಧಿಕಾರ ಐತಿ, ಜನಬಲ ಧನಬಲ ಐತಿ ಅಂತ ತಿಳ್ಕೊಂಡ ಮಾಡಿದೆ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಕೈತಿ. ಸಣ್ಣ ಪ್ರಾಣಿಗೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೋ. ಏನ್ ಅಂದಾಗ ಇದು ಆಚರಣೆ, ಅದು ಧರ್ಮಾಚರಣೆ ಅಂತಾರೆ ಅದಕ್ಕೆ. ಏನು ಅಬಲರ್ ಅದಾರ ಬೇಡ ನಡಿತೈತಿ, ನಾವು ಏನು ಬೇಕಾದ ಮಾಡ್ಯಾರ ಅಂದ್ರೆ ಧರ್ಮ ಅಂತಾರ ಅಲ್ಲ. ಅದಕ್ಕೆ ಏನೋ ಇಲ್ಲ ಅದಕ್ಕೆ ತೊಂದ್ರೆ ಕೊಡಕ್ ಹೋಗ್ಬೇಡ ಅಂತ. ಏನ್ 24 ತಾಸು ಈ ಶರೀರ ಬಿಡಾಕ್ ತಯಾರಿ ಇರ್ಬೇಕು ನೋಡ್ರಿ. ಯಾವಾಗ ಬೇಕು ಅವಾಗ ಇದನ್ನ ಸದ್ದ ಬಿಡಾಕ್ತಾ ಇರ್ಬೇಕು. ಸದ್ದ ಬಿಡ್ಬೇಕಂದ್ರೆ ಇಚ್ಛಾ ಮಾಡಿದ್ರೆ ಅದು ಜ್ಞಾನಿಗೆ ಸಾಧ್ಯ ಅದ. ಇಚ್ಛಾ ಮರಣಿಗಳು ಸದ್ದ ಬಿಡ್ಬೇಕಂತ ಇಚ್ಛಾ ಮಾಡಿದ್ರೆ ಬಿಡ್ತಾರ ಅವ್ರ ಶರೀರ. ಏನ್ ಶಿವಾನಂದ ಅಜ್ಜ ಅವ್ರ ಇಚ್ಛಾ ಮರಣಿಗಳು ಇನ್ನ ಶರೀರ ಅದು ಗಟ್ಟಿತ್ತು. ಏನ್ ಯಾಕೆ ಅವ್ರ ಶರೀರ ಬಿಟ್ರು ಅಂದ್ರೆ ಆ ಶರೀರವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಡಿಲ್ಲ ಜನ. ಅಪ್ಪ ಅವ್ರು ಅದಕ್ಕೆ ಶರೀರ ಬಿಟ್ರು ಅಂದ್ರಪ್ಪ. ಬರೇ ಹೊರಗಿನ ವ್ಯವಹಾರಕ್ಕೆ ನಿಂತು ಎಲ್ಲ ಅದನ್ನು ತಿಳ್ಕೊಬೇಕನ್ನೋರು ಒಬ್ಬರೂ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟು ಐತಿ ಬಿಡಿ ಅಂತ ತಿಳ್ಕೊಂಡು ಉದಾಸೀನ. ತಮ್ಮ ಕೆಲಸ ತಾವು ಮುಗಿದಿತ್ತು ಅವ್ರಿಗೆ. ಹೇಳುವಟ್ಟು ಹೇಳಿದ್ರೆ ಉದಾಸೀನ ಆಗ್ಬಿಟ್ಟು. ಅಪ್ಪ ಅವ್ರನ್ನೂ ಅದಕ್ಕೆ ಉದಾಸೀನ. 110 ವರ್ಷದ ಬಿಟ್ಟ ಇಡ್ತೇನೆ ಅಂದ್ರೆ ಶರೀರ ಇದಕ್ಕಾಗಿ ನೀವು ಹೊಂದ್ಕೋತೇವೆ ಅಂದ್ರೆ 110 ವರ್ಷದವರೆಗೆ ಇದನ್ನ ಇಡ್ತೇನೆ. ನಮ್ಮಲ್ಲಿ ಹೇಳಿದ್ರಿ ಇದನ್ನ ಮಾತಪ್ಪ. ಇದಕ್ಕಾಗಿ ನೀವು ಇರ್ತೇವಂದ್ರೆ ನಿಮ್ಗೆ ಬೇಕಾಗಿದ್ದು ಬಾಳೆ ವ್ಯಸನತೈತಿ ನಿಮ್ಗೆ. ಅದಲ್ಲ ಇದು ಬೇಡ ಆಗೈತಿ ನಿಮ್ಗೆ. ಬಾಳೆ ಬೇಕಾಗಿತ್ತು, ಬರೀ ಅದ ವ್ಯಸನ, ಮತ್ತೊಂದು ಏನು. ಬಿಡು ಬಿಡು ಪುರುಷತ್ಲಿ ಬಂದು ನನಗೆ ಅದಾಗೈತೆ, ನನಗೆ ಇದಾಗೈತೆ. ಒಬ್ಬರ ಇದ್ರ ಬಗ್ಗೆ ಕೇಳೋರು ಇಷ್ಟು ಊರು ಅಡ್ಡಾಡಿದ್ರು ಒಬ್ಬರು ಇದ್ರ ಬಗ್ಗೆ ಕೇಳೋರಿಲ್ಲ. ಹೆಂಗ ಆ ಸ್ಥಿತಿಯನ್ನು ಹೊಂದೋದು ಹೆಂಗ್ರಿ ಅಂತ ಬರೇ ಬಾಳೆ ಸಮಸ್ಯೆನ ಕೇಳೋರು. ಎಷ್ಟು ಹೇಳಿದ್ರು ಮತ್ತು ತಮ್ಮ ಚಾಡಿ ಬಿಡ್ಲಿಲ್ಲ. ಏನ್ ಹೇಳಿ ಉಪಯೋಗ? ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ. ಅರ್ಥ ಆತಿಲ್ಲ. ಎಷ್ಟು ಮಂದಿ ಇದನ್ನ ಲಾಭ ಮಾಡ್ಕೊಂಡ್ರಿ. ಇನ್ನೂ ಇದನ್ನ ನಿನಗೆ ಹೊಳೆಬಾರ್ದು. ನಿನಗೆ ಇನ್ನೂ ಅದ್ರ ಬೆನ್ನು ಹತ್ಬೇಕಂತಿ, ಇನ್ನೂ ಅದ್ರಾಗ ಸುಧಾರಣೆ ಆಗ್ಬೇಕಂತಿ. ಅದು ಏನ್ ಮಾಡಿದ್ರು ತಿದ್ದಕ್ಕಾಗೋದಿಲ್ಲ ಅದನ್ನ. ಈಗೇನು ಮಾಡಿದ್ದನ್ನ ಹೆಂಗೈತಿ ಹೆಂಗೆ ಊಟ ಮಾಡೋದು ಅದನ್ನ ಹಿಂದೆ ಮಾಡಿದ್ರಾಗ ತಿದ್ದಾಕ್ ಬರೋದಿಲ್ಲ. ಅದನ್ನ ಸುಳಕ್ ಗುದ್ದಿ ಹಸ್ಕೋಬೇಡ. ಏನ್ ಸುಮ್ಮನೆ ಹೆಂಗೈತಿ ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ನಾ ಅವ್ರಂಗಾಗ್ಬೇಕು ಇವ್ರಂಗಾಗ್ಬೇಕು ಅಂತ ಹುಚ್ಚತನ ಮಾಡಕ್ ಹೊಂಟೀನಿ. ಸುಮ್ಮನೆ ಹೆಂಗೈತಿ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದನ್ನ ಶರೀರ ಚರಿತಾರ್ಥ ನಡೆದ್ರೆ ಹೆಂಗಾರ ಯಾಕಿರ್ವಲ್ದ. ನೀ ಎಲ್ಲಾರ ಯಾಕಿರ್ವಲ್ಲಿ, ಅರಮನೆಯಾಗರ ಇರುವಲ್ಲಿ, ಗುಡಿಸಲ್ದಾಗರ ಇರುವಲ್ಲಿ, ಹೆಂಗಿದ್ರು ಲಾಭ ಇಲ್ಲ ನಿನಗೆ. ಅವೆಲ್ಲ ತೋರಿ ಎಡಗುದನ ಅಲ್ಲ. ಎಷ್ಟು ಗಳಿಸಿರ ಏನಾಗಬೇಕಾಗೈತಿ ನಿನಗೆ? ಅದು ಹಿತ ಕೊಡ್ತೈತೆ ನಿನಗೆ. ನಿನ್ನಿಂದಲೇ ನಿನಗೆ ಹಿತ ಹೊರತು ಈ ವಿಷಯ ವಸ್ತುಗಳಿಂದ ಎಷ್ಟು ಗಳಿಸಿದ್ರು ಅವು ಯಾವ ನಿನಗೆ ಹಿತ ಕೊಡುದು. ಭ್ರಮ ಆಗೈತಿ ನಿನಗೆ. ಬಹಳಷ್ಟು ಭೌತಿಕ ವಸ್ತುಗಳ ಸಂಗ್ರಹ ಮಾಡಿದ್ರೆ ನಾ ಸುಖ ಸಿಗ್ತೈತಿ, ಮಾನ ಮರ್ಯಾದೆ ಗಳಿಸಿದ್ರೆ ಸುಖ ಸಿಗ್ತೈತಿ. ಯಾವುದು ಬೇಕು ಎಂದೂ ಇದರ ಅಪೇಕ್ಷೆ ಮಾಡಕ್ ಹೋಗಬೇಡ. ಏನ್ ಜನರ ಕಡೆಯಿಂದ ಹೌದು ಅನ್ಸ್ಕೋಬೇಕು. ಅದು ಇಚ್ಛೆ ನಮ್ಮ ಪೂರ್ಣ ಮೊದಲು ದೂರಿನಿಂದ ಕೈ ಬಿಡೋದು. ಜಗತ್ತಂದ್ರೆ ಹುಚ್ಚರ ಶಾಂತಿ. ಹುಚ್ಚರ ಕಡೆಯಿಂದ ಹೌದು ಅನ್ಸ್ಕೋದು ಬೇಕಾಗಿಲ್ಲ ನಮ್ಗೆ. ಬಲ್ಲವರು ಹೌದು ಅನ್ಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು. ಹಂಗ ನಮ್ಮ ವರ್ತನ, ನಮ್ಮ ಆಚರಣೆ ಇರ್ಬೇಕು ನಾವು. ಹಂಗೇನಾರು ಬದುಕ್ಬೇಕು. ಬದುಕಿದ್ರೆ ಹಂಗ ಮಾಡ್ಬೇಕು. ಅಂದ್ರೆ ಬದುಕಿಗೆ ಸಾರ್ಥಕತೆ. ನಾವು ಹೆಂಗ ಬದುಕ ಹುಚ್ಚುಚ್ಚರಂಗೆ ಏನೇನೋ ಮಾಡ್ಕೊಂತ ಸ್ವಾರ್ಥವನ್ನು ಇಟ್ಕೊಂಡು ಇನ್ನೊಬ್ಬರು ತೊಂದರೆ ಕೊಟ್ಟು ಬದುಕಿನ ಉಪಯೋಗ ಏನು? ನಿನಗೂ ಲಾಭ ಮಾಡ್ಕೊಂಡಿಂದ ಇನ್ನೊಬ್ಬರಿಗೂ ಲಾಭ ಮಾಡಲಿಲ್ಲ ಬಂದು ಉಪಯೋಗ ಏನು? ಮನುಷ್ಯನ ಜನ್ಮಕ್ಕೆ ಬಂದ ನೀ ಲಾಭ ಮಾಡ್ಕೋಬೇಕಿಲ್ಲ. ಮನುಷ್ಯ ಕುಲದ ಜನರದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ನಿನಗೂ ಹಿತ, ಜಗತ್ತಿಗೂ ಹಿತ. ನಿನ್ನ ನೀ ತಿಳ್ಕೊಳ್ಳೋ ಪ್ರಯತ್ನದ ನೀ ತೊಡಗಿದಂದ್ರೆ ಏನ್ ಇನ್ನೊಬ್ಬರು ಕೆಡಕು ಮಾಡ್ಬೇಕನ್ನೋ ಭಾವನೆ ಬರೋದಿಲ್ಲ ನಿನಗೆ. ಏನ್ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಪ್ರಯತ್ನ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ಕೆಡಕು ಮಾಡಕ್ಕೂ ಭಾವನೆ ಬರೋದಿಲ್ಲ.
ಅದನ್ನ ಬಿಟ್ಟು ಬರೇ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಹೊಂಟಿ ಅಂದ್ರೆ ಬರೀ ಅದು ಆಶಯ, ಅದು ಇನ್ನೊಬ್ಬರಿಗೆ ಕೆಡಕ್ ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತೈತೆ. ಅದು ಏನ್ ಸಿಗದಂಗ ಸಟಕನ ನಿಷೇಧ ವ್ಯವಹಾರ ಮಾಡ್ತೀವಿ. ಸರಿಯೋ ನೀನು ಎಲ್ಲಿದ್ ನೋಡುದು ನಾನು ಮತ್ ಪೀಡಾ ಕೊಡ್ತೀವಿ. ಹೆಂಗಾರ ಪೀಡಾ ಕೊಟ್ಟು ಅದನ್ನ ದೊರಕಿಸ್ಕೋಬೇಕನ್ನೋ ಪ್ರಯತ್ನ ಮಾಡತ್ತಿಲ್ಲ. ವಿಷಯ ಎಲ್ಲಿ ಇರ್ತೈತಿ ಅಲ್ಲಿ ಗದ್ಲ ಇರುದ ನೋಡ್ರಿ. ಏನ್ ಅದಕ್ಕೆ ವಿಷಯ ಸಂಗ್ರಹ ಮಾಡಕ್ ಸಂಗ್ರಹ ವೃತ್ತಿ ಇರಬಾರ್ದೇನು. ಏನ್ ಅಪರಿಗ್ರಹ ವೃತ್ತಿ ಬೇಕು ಅಂದ್ರೆ ಅಂದಾಗ ನೀನ್ ನೆಮ್ಮದಿಯಿಂದ ಇರ್ಬೇಕಂದ್ರೆ ಸಂಗ್ರಹ ಮಾಡಕ್ ಹೋಗ್ಬೇಡ. ನಾಳೆಗೆ ಇಡಬೇಡ, ಸಾಲದು ಏನ ಬೇಡ, ಸಾಲ ಮಾಡಬೇಡ ಅಂತ. ಇದ್ದದ್ರಾಗ ತೃಪ್ತಿ ಹೊತ್ಕೊಂಡು ಇರಾಕ್ ಬರ್ತೈತಲ್ಲ. ನಿನಗ್ ಬೇಕಾದ ನಿನ್ನಲ್ಲಿ ಐತಿ, ಅನ್ಯದ್ರಾಗ ಹುಡುಕಿರ ಸಿಗುದಿಲ್ಲ. ನಾವು ಅನ್ಯದ್ರಾಗ ಐತಿ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ ಏನೇನು ಮಾಡ್ಕೊಂತ ಎತ್ತಾಗ ಹೊಂಟು ಬಿಟ್ಟು ಇನ್ನ ಎಷ್ಟು ಜನ್ಮಕ್ಕೆ ಹೊಳಿಬೇಕಪ್ಪ ಇದು ನಿನಗೆ. ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ ಅನ್ನೋದು ಹೊಳಿದು ಬಹಳ ಕಠಿಣ. ಜನ್ಮ ಹೋಗೋ ತನಕ ಪ್ರಯತ್ನ ಮಾಡಿದ್ರೆ ಹೊಳೆದ್ರೆ ಪುಣ್ಯ ನಿಂದ ಅಂದ್ರದ್ದು. ಇಂಥಲ್ಲಿ ಐತಿ, ನನ್ನೊಳಗೆ ಐತಿ, ನನಗೆ ಬೇಕಾದ ಅನ್ಯದ್ರಾಗ ಹುಡುಕೋದು ಕೈ ಬಿಡಬೇಕು. ನಾನು ನನ್ನೊಳಗೆ ನಾ ಆರಾಮ್ ಇರೋದು ಹಗರು, ಅನ್ಯ ವಸ್ತುಗಳನ್ನ ಅವಲಂಬಿಸ್ಕೊಂಡು ಆರಾಮ್ ಇರೋದು ಹಗರು. ಇದು ಹಗರಾಗ್ಬಿಟ್ಟೈತಿ ನಮ್ಗ. ವಿಷಯ ವಸ್ತುಗಳನ್ನ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದೋದು, ಅವನ್ನೆಲ್ಲ ಕೈ ಬಿಟ್ಟು ನಿನ್ನೊಳಗ ಇದ್ದದ್ದನ್ನು ಹೊಂದ್ಕೊಂಡಿರುವುದು ನಿನ್ನ ಕಠಿಣ ಆಗೈತಿ. ಯಾವ್ದು ಸರಳ ಐತಿ ಅದು ಕಠಿಣ ಆಗೈತಿ, ಯಾವ್ದು ಕಠಿಣ ಆಗೈತಿ ಅದು ನಮಗೆ ಸರಳ ಆದಂಗ ಆಗೈತಿ. ಬರೇ ಅದ ವ್ಯಸನ ಐತಿ. ಅನ್ಯದ್ರಾಗ ಹುಡುಕೋದು, ತೇಕುದ ತೇಕು ಹಂಗಾರೆ ಯಾರು ಬೇಡ ಅಂತ. ಅದ ಬೇಕಾಗಿತ್ತು ಅಂದ್ರೆ ಅಲ್ಲೇ ಹೋಗಿ ಅದ್ರ ಬೆನ್ನು ಡೊಗ್ ಹೋಗಿ ಅಲ್ಲಿ ಹೋಗಿ ಅಂತ. ಒಮ್ಮೆ ವಿಚಾರ ಲಹರ್ ಬಂದದ್ದು ಪುನಃ ಬಾ ಅಂದ್ರೆ ಬರೋದಿಲ್ಲ ಅದು. ಹೌದು, ಏನೋ ಇವತ್ತು ಬಂದ ಲಹರ್ ಪುಣ್ಯ ನೋಡಪ್ಪ, ಇವತ್ತಿನ ಜೀವಿಗಳಿಗೆ ವಿಚಾರನ ಬಂತಿದೆ. ಈ ಪುನಃ ಬರುದಿಲ್ಲ ಅವು ವಿಚಾರ. ಆಯಾ ಜೀವಿಗಳಿಗೆ ಹ್ಯಾಂಗಿರ್ತಾರ ಅವ್ರಿಗೆ ಆ ಪುಣ್ಯಾತ್ ಯಾರೋ ಪುಣ್ಯವಂತರದ ನೋಡಿ ಇವತ್ತು ಈ ವಿಚಾರಗಳು ಬಂದು ಅಂತಿದ್ರ. ಬರ್ಬೇಕಾದ್ರೆ ಅಂತ ಪುಣ್ಯ ಜೀವಿಗಳಿದ್ರೆ ಬರ್ತಿರ್ತಾವ, ಇಲ್ಲ ಅಂದ್ರೆ ಬರುವುದಿಲ್ಲ. ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಶರೀರಗಳು ಬರ್ತಾವ. ನಮ್ಮನ್ನು ಯಾರೂ ಜನ್ಮಕ್ಕೆ ಹಾಕೋರಿಲ್ಲ. ನೀ ಮಾಡಿದ ಕರ್ಮನ ನಿನ್ನ ಜನ್ಮಕ್ಕೆ ಹಾಕೋದು. ಜನ್ಮದ ಕರ್ತ ನೀನ. ನಮ್ಮನ್ನು ಯಾರು ಹುಟ್ಟಿಸೋರಿಲ್ಲ. ನಿನ್ನ ಮಾಡಿದ ಕರ್ಮ ಏನೈತಿ ಯಾವ್ದ ನಿನ್ನ ಹುಟ್ಟಿಸೈತಿ. ನೀವು ಹುಟ್ಟದಂಗೆ ಮಾಡ್ಕೊಳಕ್ಕೂ ಬರ್ತೈತಿ, ಹುಟ್ಟುವಂಗೆ ಮಾಡ್ಕೊಳಕ್ಕೂ ಬರ್ತೈತಿ. ಎರಡೂ ಐತಿ ನಿನ್ನ ಕೈ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತಿ. ಎಂದೆಂದು ಹುಟ್ಟಿದಂಗೆ ಮಾಡ್ಕೊ ಅಂದ್ರೆ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ನಾಶ ಮಾಡ್ಕೋ ವಿವೇಕದಿಂದ. ಅಂದ್ರೆ ಈ ಜನ್ಮನ ಬರ್ತದೆ. ಅದಕ್ಕೆ ಮುಕ್ತಿಯನ್ನು ಹೊಂದಲಿಕ್ಕೂ ಬರ್ತೈತಿ. ಏನು ಸ್ಥಿತಿ ಹೊಂದಕ್ಕೂ ಬರ್ತೈತಿ, ಉನ್ನತ ಸ್ಥಿತಿಯನ್ನು ಹೊಂದಾಕ ದೇವತೆಗಳಾಗಕ್ಕೂ ಬರ್ತೈತಿ, ರಾಕ್ಷಸಿ ಪಿಶಾಚಿ ಆಗಕ್ಕೂ ಬರ್ತೈತಿ, ಪಶು ಪಕ್ಷಿಗಳಾಗಕ್ಕೂ ಬರ್ತೈತಿ. ಎಂಥ ಕರ್ಮ ಮಾಡ್ತಿ ಅಂತ ಜನ್ಮಗಳನ್ನು ನಾವು ಹೊಂದಾಕ ಇಲ್ಲೇ ಮಾಡಿದ ಕರ್ಮಕ್ಕನುಸಾರವಾಗಿ ನಿರ್ಣಯ ಆಕೈತಿ. ನೀನೇ ಮಾಡ್ಕೊಂಡಿರ್ತಿ, ಅದನ್ನೆಲ್ಲ ಗೊತ್ತಿಲ್ಲಲ್ಲೇ ಮಾಡಿರ್ತಿ, ಅದ್ರ ಫಲ ಉಣಬೇಕಾಗೈತಿ. ಏನೇನು ಮಾಡಿನೋ ಯಪ್ಪ, ನಾನು ಎಂಥದ್ದು ಮಾಡೀನಿ, ಎಂಥದ್ದು ಬಂತು ನನಗಿದು ತಾನ ಅಂತಾನ. ಏನು ಮಾಡಿದ್ನು ಬಂತು, ಏನು ಮಾಡಿದ್ನು ಏನಪ್ಪ, ಎಷ್ಟು ಮಂದಿಗೆ ತೊಂದರೆ ಕೊಟ್ಟಿನು, ಇಂಥದ್ದು ಬಂತಪ್ಪ ನನಗಂತ. ನಾವಾಗ ಖಬರ್ ಆಗಲಿಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು, ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು ದಾದ್ ಮಾಡಲಿಲ್ಲ. ಮಾಡಬೇಡ ತಮ್ಮ, ವಿಷಯ ಸಂಬಂಧ ಇವೇನು ಮಾಡಿದ್ರು ಇವತ್ತಿನ ನಾಳೆ ಇರೋದಿಲ್ಲ ಅವು. ಅದು ಬೇಕು ನನಗೆ, ಇದು ಬೇಕು, ಅದ್ರ ಸಂಬಂಧ ನಾವು ಇದನ್ನ ಮಾಡಿರೋ ಇದು ನಂಬರ ಹಿಡಿದ್ರೆ ಸುಖ ಸಿಗ್ತೈತೆ ಅಂತ ಎಷ್ಟು ಮಂದಿ ತೊಂದರೆ ಕೊಟ್ಟಿ. ಅದು ಈ ವಿಷಯ ವಸ್ತುಗಳಿಗಾಗಿ ಅವನು ಕೊಂದ ತಗೋದಪ್ಪ. ಹೌದಲ್ಲ, ಅಂತ ವೃತ್ತಿ ಅದರಿಂದ ಸುಖ ಎಂದು ಹೊಂತೀನಿ. ಸುಖ ಕೊಟ್ಟವನು ರಾಜ ಮಹಾರಾಜರೆಲ್ಲ ಅವನು ಮಾಡಿದ್ರಿಲ್ಲ. ಅವನು ದಂಡೆತ್ತಿ ಅವನ್ನೆಲ್ಲ ಕೊಂದ ಅರಮನೆ ಕಟ್ಟಿಸುವನು ಸುಖ ಇದ್ರನ ಎಲ್ಲಿ ಅವಾಗ ಏನ್ ಮಾಡಿದ್ರು ಅವರೆಲ್ಲ ಇದನ್ನ ಮಾಡಿದ್ರಿಲ್ಲ. ಪಿಸಾಚಿ ಆಗಿ ತಿರ್ಗಾಕತ್ತಾವ ಅರಮನೆಯಾಗ, ಯಾರು ಇಲ್ದಂಗ ಅಲ್ಲಿ ಯಾರನ್ನು ಹೋಗಿ ಬಿಡೋದಿಲ್ಲ, ರಾತ್ರಿ ಕಾಡ್ತಾವ. ಅದ್ರ ದೆವ್ವಾಗಿ ಪಿಸಾಚಿ ಆಗಿ ಇನ್ನವರೆಗೂ ಹಂಗ ಅದಾವ.
ರಾಜರಾಗಿ ಇನ್ನೊಬ್ಬನು ಯುದ್ಧಕ್ಕೆ ಹೋಗಿ ಕೊಂದು ಅವ್ನು ತಗೊಂಡು ಅರಮನೆ ಕಟ್ಟಿಸ್ಕೊಂಡು ಮಾಡ್ಯ ಸೂರ್ತನ ಮಾಡಕ್ ಹೋಗಿ ಪಿಶಾಚಿಯಾಗಿ ಎಲ್ಲೇ ತಿರುಗ್ತಾವ. ಹೌದಿಲ್ಲ? 10 ಮನಿಗೆ ಯಾರು ಹೋಗಂಗಿಲ್ಲ ಅಲ್ಲಿ, ಎದೆದರ್ತಾವ. ಹೌದಿಲ್ಲ? ಅಂಥವು ಏನ್ ಮಾಡವ ಅಂಥವನ್ ತಗೊಂಡು. ಅದು ಶೂರ್ತನ. ವಿಷಯದ ಆಶೆ ಸಂಬಂಧ ಇನ್ನೊಬ್ಬರನ್ನ ಗೆದ್ದು ವೈರತ್ವ ಕಟ್ಕೊಂಡು ಇಂಥವನ್ನೆಲ್ಲ ದೊಡ್ಡ ಮೆರೆದಾಡೋದು ಶೂರ್ತನ ಅಲ್ಲ. ಅದ ಹೇಳಿತನ. ಶೂರ ಅಂದ್ರೆ ಇಂದ್ರಿಯಗಳಿಗೆ ವ್ಯಾಮೋಹಕ್ಕೆ ಪಸಗಿ ಬೀಳ ಇದ್ದಾವ ಅವ ಶೂರ. ಅವಾಗ ಧೀರ ಅಂದ. ಯಾವ್ದು ಬೇಕಾದ ಕಾಣ್ತೈತೆ ಅಂದ್ರು ತೋರ್ತೈತೆ ಅಂದ್ರು ಯಾವುದೇ ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗದ ಅವುಗಳನ್ನ ಅದರ ವ್ಯಾಮೋಹನ ಕಾಮವನ್ನ ನಾಶ ಮಾಡ್ಕೊಂಡ ಅವ ಶೂರ ಅಂತ. ಅವಾಗ ಧೀರ ಅಂತಾರ. ಅಂಥದ್ದನ್ನ ಮಾಡ್ಬೇಕಾಗೈತೆ ನಾವು. ವಿಷಯದ ವ್ಯಾಮೋಹ ಪೂರ್ಣ ನಾಶ ಮಾಡ್ಕೊಳ್ಳೋ ಪ್ರಯತ್ನ. ಬರೇ ವಿಷಯದ ಗೊಡವಿ, ವಿಷಯ ಸಂಗ್ರಹ, ವಿಷಯ ಹೋಗ. ಯಾರಿಗೆ ಗೊತ್ತಿದ್ದಂಗೆ ತುಡುಗ್ತನ ಮಾಡಕತ್ತಿ. ಹೌದಿಲ್ಲ? ಈ ತುಡುಗ್ತನ ಹೋಗ್ಲಿ, ಅದು ನಿನ್ನ ಮತ್ತೆ ಹೀನ ಸ್ಥಿತಿ ಬರ್ತದೆ. ನೀನು ಯಾರಿಗೆ ಗೊತ್ತಾಗಲ್ಲ ಅಂತ ಹೇಳಿದೆ, ತುಡುಗ್ಲೇ ಮಾಡಿದ್ದ. ಆತ್ಮಸಾಕ್ಷಿ ಒಂದು ಐತೆ ಇಲ್ಲಿ. ನೀನೇನು ಮಾಡ್ತೀಯ? ಯಾರಿಗೆ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೆಕ್ಕ ಯಾರಿಗೆ ಗೊತ್ತಿಲ್ಲ ಅಂತ ಹಂಗೆ ಮಾಡ್ತ. ನಾ ಏನು ಮಾಡಿದ್ದೆ ಯಾರಿಗೆ ಗೊತ್ತಾಗಬಾರ್ದಂತ. ಆತ್ಮಸಾಕ್ಷಿ ಅದರ ತಪ್ಪಿಸ್ಕೊಂಡು ಮಾಡ್ತೇನೆ. ಯಾರು ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ. ಯಾವಾಗಲೂ ಐತಿ ಒಂದು ಆತ್ಮಸಾಕ್ಷಿ. ಆತ್ಮ ಅದೇ ನೀನು. ನಿನ್ನ ಇದ್ರೊಳಗೆ ಇದನ್ನ ಎಲ್ಲ ಮಾಡ್ತೀನಿ ನೀನು. ಅದಕ್ಕೆ ನಿನಗೆ ಅದರೆಲ್ಲ ಫಲ ಉಣ್ಬೇಕಾಕೈತಿ. ಎಲ್ಲಿ ತಪ್ಪಿಸ್ಕೊಳಕ್ ಹೋಗುದಿಲ್ಲ, ನಿನಗೆ ಆಗುದಿಲ್ಲ. ದೇವ್ರೊಬ್ಬ ನೋಡ್ತಿರ್ತಾನ ಅಂತಿರ್ತಿರಲ್ಲ, ಯಾಕ್ರಿ? ಯಾರು ನೋಡುದಿಲ್ಲ ಅಂತ ಹೇಳಿದ್ರಿ, ಮಾಡಿದ್ದು ದೇವ್ರು ನೋಡ್ಕೊಳ್ಬಿಡಂತ. ಅದ ಆತ್ಮ, ಅದ ಸಾಕ್ಷಿ, ಅದ ನೋಡ್ತಿರ್ತೈತಿ. ನೀನು ಏನ್ ಮಾಡಿದ್ದಕ್ಕೆಲ್ಲ ಸಾಕ್ಷಿ. ಅದಕ್ಕೆ ಅನುಗುಣವಾಗಿ ನಿನಗೆ ಎಲ್ಲ ಮುಂದಿನ ಫಲ ಸಿಗ್ತಾವ. ನೀನು ಏನ್ ಮಾಡಿರ್ತಿ ಅದೆಲ್ಲ ಯಾರು ನೋಡಿಲ್ಲ ಅಂತ ಹೇಳಿದಿ. ನೀ ಮಾಡಿದ್ದು ನೆನಪಿಲ್ಲ ಅಂತ ಹೇಳಿದಿ. ಏನೇನು ಮಾಡಿ ಸಾಕ್ಷಿ ಅದಿಲ್ಲ ಐತಿಲ್ಲ, ಅದು ಸಾಕ್ಷಿ. ಮಾಡಿದ ಕರ್ಮಕ್ಕೆಲ್ಲ ಸಾಕ್ಷಿ ಐತಿ. ಅಂದಾಗ ಅದರ ಫಲ ನೀವು ಉಣ್ಬೇಕಾಗ್ತೈತಿ. ತಪ್ಪಿಸ್ಕೊಳಕ್ ಆಗುದಿಲ್ಲ ನಿನ್ಗೆ. ಎಲ್ಲಿ ಹೋದ ಮುಗುಲು ಹೊಡೆದೋಕ್ಯ, ಎಲ್ಲಿ ಪರಾಕಿ ಮಾಡಿದ ಕರ್ಮದಿಂದ ತಪ್ಪಿಸ್ಕೊಳಕ್. ಹಂಗಾರೆ ಎಲ್ಲರೂ ಅದನ್ನ ತಪ್ಪಿಸ್ಕೊಂಡಾರ. ಮತ್ತೆ ಈಗ ಯಾಕೆ ಬಂದಾವ ನಮಗೆ ಒಂದೊಂದು ನಮೂನಿ? ಯಾಕ ಪರಿಸ್ಥಿತಿ ಹೆಂಗ, ಒಬ್ಬ ಬಡವ, ಒಬ್ಬ ಸೌಕಾರ, ಒಬ್ಬ ರೋಗಿ, ನಿರೋಗಿ, ಇಂಥ ಪರಿಸ್ಥಿತಿ ಯಾಕೆ ಬಂದಾವ ನಮ್ಗೆ? ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅದನ್ನ ಉಣ್ಣಬೇಕಾಗೈತಿ. ಎಲ್ಲರೂ ಒಂದೇ ನಮೂನಿ ಇಲ್ಲ. ಅವ್ರು ಮಾಡಿದ ಕರ್ಮಕ್ಕನುಸಾರವಾಗಿ ಆ ಫಲಗಳು ಬಂದಿರ್ತವೆ. ಅದನ್ನು ಉಣ್ಣಾಕ ಬಂದೇವು ನಾವೆಲ್ಲ. ಉಂಡ ಹೋಗ್ಬೇಕಾದ್ರೆ ಚಲೋದಿರ್ಲಿ ಕೆಟ್ಟಿರ್ಲಿ ಪ್ರತಿಯೊಬ್ಬರು ನಾವು ಅನುಭವಿಸಬೇಕು. ಅದಕ್ಕೆ ಮಾಡಬೇಡ ತಮ್ಮ, ಕೆಟ್ಟದ್ದನ್ನು ಮಾಡಕ್ ಹೋಗ, ಒಳ್ಳೆಯದನ್ನು ಮಾಡ. ಒಳಿತು ಮಾಡು ಮನುಜ ಅಂತ ಹೇಳಿ ಭಾಳ ದಿನ ಇರುವುದಿಲ್ಲ. ನೀನು ಇರುವುದ್ರೊಳಗಾಗಿ ಒಳ್ಳೇದನ್ನು ಮಾಡಪ್ಪ. ನೀನು ಒಳ್ಳೇದಾಗಬೇಕನ್ನು ಹಂಗಿದ್ರೆ ನೀವು ಒಳ್ಳೇದನ್ನು ಮಾಡ. ಎಷ್ಟು ಇದನ್ನ ನಾವು ಎಚ್ಚರಿಕೆ ಕೊಟ್ಟರು ಅದನ್ನ ಕಡೆಯಲ್ಲ. ಮತ್ತು ಆಶಾ ನನಗೆ ಬೇಕು ಕಡಲೋಹ ಏನ್ ಮಾಡ್ತೈತಿ? ಕೆಡಕ್ ಮಾಡಕ್ ಹಸ್ತದ. ಇನ್ನೂ ಬೇಕನ್ನೋ ಆಶಾ. ಇದ್ರಾಗ ತೃಪ್ತಿ. ಯಾರು ಇಲ್ಲೇ ಯಾವುದೋ ಹೊಲ ಇಲ್ಲೇ ಅದಾರ, ಆರಾಮದಾರ ಇಲ್ಲೋರಿ, ಅವ್ರ ಹೆಸರಲ್ಲೇ ಒಂದು ಏನು ಇಲ್ಲ. ನಿನಗೆ ಇಷ್ಟ ಎಕರೆ ಕಡಿಮೆ, ಇನ್ನೂ ಕಡಿಮೆ ಆಗೈತಿ. ನನಗೆ ಇನ್ನೂ ಹಿಡಿಬೇಕು. ನಾನು ನಿದ್ದೆ ಹತ್ತೋದಿಲ್ರಿ ಅದಕ್ಕೆ. ಇನ್ನೂ ಜಾಗ ಹಿಡಿಬೇಕು ನಾ. ಹೌದಿಲ್ಲ? ಇದು ಆಶಾ ಕಡಲೋಬಿ. ನಾವು ನೆಮ್ಮದಿ ಇರುವ ಕೆಟ್ಟ ಗುಣ ಚಲೋಕವು ಹೆಂಗಾರ ಮಾಡಿ ಮೋಸ ಮಾಡ್ಯಾರ, ಅದನ್ನ ನನ್ನ ಹೆಸರಲ್ಲಿ ಮಾಡ್ಕೋಬೇಕು. ಅದು ಬೇಕಂದ್ರೆ ಬಂತು ನೋಡು, ದುರ್ಗುಣಗಳು ಬರ್ತಾವ. ವಿಷಯದ ಆಶಾ ಕಡಿಮೆ ಆದಾಗ ಒಳ್ಳೆಯ ಗುಣಗಳು, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತಿ. ವಿಷಯದ ಆಶಾ ಇತ್ತು ಅಂದ್ರೆ ಅದು ಬರುದ ಇಲ್ಲ, ಮ್ಯಾಗಷ್ಟೇ. ಅದಿಲ್ಲ, ಸ್ವಾರ್ಥ ಇಟ್ಕೊಂಡು ಮಾಡ್ತಿರ್ತಾನ ನಾವು. ಮುಂದಿರ್ತಾವ ವ್ಯವಸ್ಥೆ ಮಾಡೋದು, ತನಗೇನೋ ಐತಿಲ್ಲ ಇದ್ರದ್ದು ಗದ್ಲೆ ಒಂದು ಎಷ್ಟೆಲ್ಲ ಮೇರ್ಬಾಣಿಕೆ ಮಾಡಾಕತ್ತಾನ ಇವನ್ ಬಳಕ, ಇವ ಇಂಥದ್ದು ಮಾಡ್ತಾನೆ, ಏನೋ ಗದ್ಲ ಐತಿ ಇವನು. ಹೌದಿಲ್ಲ? ಅದು ಸ್ವಾರ್ಥ ಮಾಡಕ್ ಹಸ್ತೈತೆ. ಹಂಗಾರ ಮಾಡಿ ಅದನ್ನ ಸಾಧಿಸ್ಕೋಬೇಕಪ್ಪ. ಸಮಯ ಸಾಧಕರ ಅಂತವ್ರು.
ಏನು ಸಾಧಿಸ್ಕೊಳ್ಳೋ ಸಂಬಂಧ ಏನೆಲ್ಲ ಅಂಥವ್ರು ದೇವಸ್ಥಾನ ಮಾಡೋದು, ರಂಭಿಸೋದು ಎಲ್ಲ ಮಾಡೋದು ಮಾಡ್ತೀವಿ. ಹೌದಿಲ್ಲ? ವಿಷಯದ ಆಶಯ ಮಾಡ್ಲಿಕ್ಕೆ ಹಸ್ತಕ್ಕೆ ಅದು ಹೆಂಗಾರ ಮಾಡಿ ಅವನ್ನೆಲ್ಲ ದೊರಕಿಸ್ಕೊಂಡು ಏನು ಮಾಡಿದಿ? ಯಾಕೆ ಅದ್ರಾಗ ವ್ಯರ್ಥ ವೇಳೆ ಕಳೀತೀಯಲ್ಲೋ? ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ಬಿಡದನ್ನು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ ಎಚ್ಚರಿಕೆ ಕೊಟ್ಟರೂ ಅದ್ರ ಕಡೆ ಗಮನ ಇಲ್ಲ. ವಿಷಯದ ಅಪೇಕ್ಷೆ ಎಂದೂ ಮಾಡಕ್ ಹೋಗೋಣಪ್ಪ. ಇಷ್ಟೆಲ್ಲ ಗೊತ್ತು ಹೇಳಿ ಕೇಳಿ ಮತ್ತು ಅದನ್ನ ಮಾಡ್ತೀಯಲ್ಲ, ಬಿಡದ. ಅದು ಇಲ್ಲೂಲೇ ನಿನಗೆ ಆರಾಮಿರಾಕ್ ಬರ್ತೈತಿ. ಪ್ರಾರಬ್ಧ ಪ್ರಕಾರ ಜೀವನ ಸಾಗ್ತಿರ್ತೈತಿ. ನಿನಗೆ ಹೊಲ ಇದ್ರ ಜೀವನ ಇಲ್ಲ. ಯಾಕ್ರಿ ನಿನ್ನ ಮನಿ ಎಷ್ಟು ಮಂದಿ ಇಲ್ಲ, ಮನಿ ಇಲ್ದವ್ರು ಅದಾರ, ಹೊಲ ಇಲ್ದವ್ರು ಅದಾರ. ಯಾವ್ದು ಇಲ್ಲೂಲೇ ಅವ್ರ ಜೀವನ ಸಾಗೈತಿಲ್ಲ. ಮಹಾತ್ಮರಾದವರೆಲ್ಲ ಎಲ್ಲಿ ಅದಾವ್ರ ಹೆಸರ್ಲ ಮ್ಯಾಗ ಏನಿದ್ದು ರೀ? ಅವ್ರ ನೆಮ್ಮದಿ ಜೀವನ ಹೆಂಗೆ ಬದುಕಿದ್ರು ಅವ್ರು? ನಮ್ಮಲ್ಲಿ ಐತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದ್ರಾಗ ಐತೆ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ ಅವನು ಗಳಿಸಾಕ ಓಡಾಡಕತ್ತೇವೆ. ಅವ್ರು ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ, ಅದ್ರ ಬೆನ್ನ ಹತ್ತಿದವ್ರು ಸುಳ್ಳ ಅನುಲಿ ಅಂತೀನಿ ಕೆಲಸ ಇಲ್ಲ. ಅವುಗಳ ಬೆನ್ನ ಹತ್ತಿ ಅದ್ರ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ವಿಷಯಗಳ ಬೆನ್ನ ಹತ್ತಿದವರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ನೋಡಿ ನೀವು. ಅದರಿಂದ ಹಿಂದಕ್ಕೆ ಸರ್ಕೊಂಡವ್ರು ಯಾರು ದುಃಖಿಗಳಾಗ್ಯಾರ? ಅದಕ್ಕೆ ಬಿಡ, ಸರಿ ಅದರಿಂದ ಹಿಂದಕ್ಕೆ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ತಿ ವಿಷಯದ ವ್ಯವಹಾರದಿಂದ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ. ಏನ್ ವಿಷಯದ ಗದ್ದಲದಾಗ ಬಿದ್ದೆ ಅಂದ್ರೆ ನೀ ಪಾರಾಗೋದು ಭಾಳ ಕಠಿಣ ಐತಿ. ಬಿದ್ದ ಗಿದ್ದಿಯ ಬೇಯ ಮುದುಕಿ ಇರು ಬಾಳ ಜೌಕಿ ಅಂತ ಭಾಳ ಎಚ್ಚರದಿಂದ ಇರ್ಬೇಕು. ಭಾಳ ದಿನದಿಂದ ಐತಿ ನಿನಗೆ ಇದ್ರ ಗದ್ದಲದಾಗ ಬೀಳಾಕೈತಿ. ಸರಿ ಅದಕ್ಕೆ ಹಗರ್ಕ ಹಿಂದೆ ಸರಿದ್ರಿಂದ ಪಾರಾಗಿನ ಬ್ಯಾಡಿನ. ಈ ಗದ್ದಲದಾಗ ಬೀಳೋದು ಬ್ಯಾಡಿನ. ಒದ್ದಾಟ ಬ್ಯಾಡಪ್ಪ, ಇನ್ನು ಸಾಕು ನಮ್ಗೆ, ಮುಕ್ತ ಆಗು ನಿನ್ನ. ಇದ್ರ ಬೆನ್ನು ಹತ್ತೋದು ಬ್ಯಾಡ ಅಂತ ಅದರ ವ್ಯಾಮೋಹ ಕಡಿಮೆ ಮಾಡ್ಕೊ. ವಿಷಯ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಈಗ ಒಳ್ಳೆ ಸಮಯ ಅದ, ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ಕೆ ಅವಕಾಶ ಐತಿ. ಮೊದಲೇ ಎಲ್ಲ ಕೆಲಸ ಬಿಟ್ಟು ಇದನ್ನು ಮೊದಲು ಮಾಡ್ಕೊಂಡ್ರಿ ಇದನ್ನ ಜನ್ಮಕ್ಕೂ ಸಾರ್ಥಕ ಮಾಡ್ಕೋರಿ ಅಂದ್ರೆ. ಹುಟ್ಟಿದ್ದಕ್ಕೂ ನಾವು ಸಾರ್ಥಕ ಆಗ್ಬೇಕಂದ್ರೆ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಂಡ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡ ನಿಜವಾದ ಇರುವಿನ ಸ್ಥಿತಿಯನ್ನು ನಾವು ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಅದೇ ಬಂದದ್ದಕ್ಕೂ ಸಾರ್ಥಕ. ಇಲ್ಲ ಅಂದ್ರೆ ವ್ಯರ್ಥ. ನೀವು ಮತ್ತೆ ಹೀನ ಸಂಸ್ಕಾರಗಳನ್ನು ಕಟ್ಕೊಂಡು ಹೀನ ಕರ್ಮಗಳನ್ನು ಮಾಡಿ ಮತ್ತು ಹೀನ ಜನ್ಮಕ್ಕೆ ಕಾರಣೀಭೂತ ಅಕ್ಕಿ ನೋಡ್ರಿ. ಬಿಡು. ಸಕಲ ಸಾಧು ಸಂತನ